ಎರಡು ಪ್ರಕಟಣೆಗಳು. 30/10/2013 ಬುಧವಾರ ಹಾಗೂ 31/10/2013 ಗುರುವಾರ ಸಂಜೆ 6:30ರಿಂದ 8 ಶ್ರೀ ಎಸ್ ಭೀಮರಾವ್ ಜ್ಞಾಪಕೋಪನ್ಯಾಸ ವಿದ್ವಾನ್ ವ್ಯಾಸನಕೆರೆ ಪ್ರಭಂಜನಾಚಾರ್ಯ ಅವರಿಂದ. ವಿಷಯ ಪುರಂದರದಾಸರ ಜೀವನ ಮತ್ತು ಕೃತಿಗಳು. ಹಾಗೆ 6/11/2013 ಬುಧವಾರದಿಂದ 19/11/2013 ಮಂಗಳವಾರದವರೆಗೆ ಪ್ರವಚನಮಾಲೆ ಪ್ರತಿ ಸಂಜೆ 6:30ರಿಂದ 8. ಪ್ರಾಯೋಜಕರು ಶ್ರೀಮತಿ ವೆಂಕಮ್ಮ ಮತ್ತು ಶ್ರೀ ಗಣಪಯ್ಯ ಸ್ಮಾರಕ ದತ್ತಿ, ಗೋಪಾಲ ವರದರಾಜನ್ ದತ್ತಿ, ಶ್ರೀಮತಿ ನಂದಿನಿ ಸುಬ್ಬರಾಜು ಮತ್ತು ಡಾಕ್ಟರ್ ತುಮಕೂರು ಸುಬ್ಬರಾಜು ದತ್ತಿ, ಶ್ರೀಮತಿ ಲಲಿತಾಂಬಾ ದತ್ತಿ. ಪಂಡಿತ ಜಯತೀರ್ಥಾಚಾರ್ಯ ಮೊಳಗಿ ಅವರಿಂದ. ವಿಷಯ ಶ್ರೀಮದ್ ಭಾಗವತ. ಇದು ಆರಂಭವಾದಂತಹ ಸರಣಿ, ಅದು ಮುಂದುವರಿಯುತ್ತದೆ. ಹಾಗೆ ನಾಳೆ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರಿಂದ ಗಿರಿನಗರದಲ್ಲಿರುವ ಯೋಗ ಕೇಂದ್ರದಲ್ಲಿ 1 ದಿನದ ರಾಮಾಯಣ ಕುರಿತಾದಂತಹ ಉಪನ್ಯಾಸ ಇರುತ್ತದೆ. 6:00ವರೆಗೆ ಆಸಕ್ತರು ಭಾಗವಹಿಸಬಹುದು. ಸಹೃದಯರಿಗೆ ಸಸ್ನೇಹ ವಂದನೆ. ಕಾಲಸ್ಯ ತ್ವರಿತಾಗತಿ. ಕಾಲದ ವೇಗ ಬಹಳ ಜಾಸ್ತಿಯಂತೆ. ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರ ಮಹಾನಾರಾಯಣೋಪನಿಷತ್ ಉಪನ್ಯಾಸ ವರ್ಷಧಾರೆಯ ಮಹಾಮಜ್ಜನದಲ್ಲಿ ಧನ್ಯತೆಯನ್ನು ಅನುಭವಿಸುತ್ತಿದ್ದ ನಮಗೆ ಅದಾಗಲೇ 15 ದಿನಗಳು ಕಳೆದದ್ದು ತಿಳಿಯಲೇ ಇಲ್ಲ. ಯುಗವೊಂದು ಕ್ಷಣವಾಗುವುದು ಮಗ್ನತೆಯಲ್ಲಿ, ಕ್ಷಣವೊಂದು ಯುಗವಾಗುವುದು ಭಗ್ನತೆಯಲ್ಲಿ. ಆಚಾರ್ಯರ ವಾಗ್ವಾತ್ಸಲ್ಯವೇ ಹಾಗೆ. ತಾಯ ಬೆಚ್ಚಗಿನ ಮಡಿಲಲ್ಲಿ ಎಚ್ಚರದಲ್ಲಿ ಒರಗುವ ಮಗುವನ್ನು ಲಾಲಿಸುವಂತಹದ್ದು. ಮಾತು ನಿಲ್ಲಿಸಿ ಎದ್ದಳೆಂದರೆ ಮಗು ದಂದುಗಗೊಂಡು ಕಾಲವನ್ನು ಕಾಯುತ್ತಾ ಕುಳಿತುಕೊಳ್ಳುತ್ತದೆ. ಹೀಗೆ ಕ್ಷಣವೊಂದು ಯುಗವಾಗಿ ಆಚಾರ್ಯರ ವಾಂಗ್ಮೋದಕ್ಕೆ ಕಾಯುವವರಿಗೆ ಸಾಂತ್ವನದ ಸುದ್ದಿಯೊಂದಿದೆ. 2014 ಜನವರಿ 22ರಿಂದ ಫೆಬ್ರವರಿ 5ರವರೆಗೆ ಇದೇ ಉಪನ್ಯಾಸದ ಮುಂದಿನ ಸರಣಿ ಇಲ್ಲಿ ಸಂಪನ್ನವಾಗಲಿದೆ. ಗೋವಿಂದಾಚಾರ್ಯರಿಗೆ ಆಚಾರ್ಯ ಎಂಬುದು ಕೇವಲ ಸರ್ನೇಮ್ ಅಲ್ಲ, ಉಂಬಳಿಯಾಗಿ ಬಂದ ಉಪಾಧಿಯೂ ಅಲ್ಲ. ಆಚಿನೋತಿ ಚ ಶಾಸ್ತ್ರಾರ್ಥಂ ಆಚಾರ್ಯೇ ಸ್ಥಾಪಯತ್ಯಪಿ ಸ್ವಯಂ ಆಚರತೆ ಯಸ್ಮಾತ್ ತಸ್ಮಾತ್ ಆಚಾರ್ಯ ಉಚ್ಯತೆ. ಇದು ಆಚಾರ್ಯ ಶಬ್ದದ ನಿರ್ವಚನ. ಬನ್ನಂಜೆಯವರು ಹೀಗೆ ಆಚಾರ್ಯರಾದ್ದರಿಂದಲೇ ಅವರ ಪ್ರವಚನ ಬರೇ ಕಟ್ ಆ್ಯಂಡ್ ಪೇಸ್ಟ್ ಆಗಿರೋದಿಲ್ಲ. ಪ್ರತಿಯೊಂದು ಪದದಲ್ಲೂ, ಶಬ್ದದಲ್ಲೂ, ವಾಕ್ಯದಲ್ಲೂ ಆಚಾರ್ಯ ಸ್ಪರ್ಶ ಇರುತ್ತದೆ. ಹಾಗೂ ಅದು ಅನಿತರ ಸಾಧಾರಣವೂ ಆಗಿರುತ್ತದೆ. ಅವರು ಪ್ರವಚನ ಮಧ್ಯದಲ್ಲಿ ಹೇಳ್ತಾ ಒಂದು ತಮಾಷೆ ನೋಡಿ ಅಂಥೇಳಿ ಹೇಳಿದರೆ ನಾವೆಲ್ಲ ತುಂಬ ಗಂಭೀರರಾಗಿ ಕೇಳಬೇಕು. ಅದು ತಮಾಷೆದಾಗಿರುವುದಿಲ್ಲ. ಪರಂ ಮೃತ್ಯೋ ಅನುಪರೇ ಹಿ ಪಂಥಾಮ್ಯಸ್ತೆ ಸ್ವ ಇತರೋ ದೇವಯಾನಾತ್ ಚಕ್ಷುಷ್ಮತೆ ಶೃಣ್ಮತೆ ತೇ ಬ್ರವೀಮಿಮಾನ ಪ್ರಜಾಮ್ರೀರಿಷೋಮೋತ ವೀರಾನ್. ಈ ಮಂತ್ರದ ಅರ್ಥವನ್ನು, ಭಾವವನ್ನು ಮೊನ್ನೆ ಅವರು ವಿಸ್ತರಿಸುವಾಗ ಹೆಸರು ಕೇಳಿದರೆ ಬಿಡ್ತು ಅಂತ ಬೆಚ್ಚುವ ಆ ಮೃತ್ಯು ನಮ್ಮ ಅತ್ಯಂತ ಹಿತೈಷಿ, ಹೆಚ್ಚೇನು ಏಕಮೇವ ಮಿತ್ರ ಅಂತ ಆಪ್ತವಾಗಿ ವ್ಯಾಖ್ಯಾನಿಸಿದರು. ಸಾವು ಇಷ್ಟು ಸುಖದ್ದಾದರೆ ಒಂದು ಕೈ ನೋಡೇ ಬಿಡುವ ಅಂತ ಅನ್ನಿಸುವಂತೆ ಮೃತ್ಯುವಿನ ಮೋಹಕ ಮೂರ್ತಿಯನ್ನು ನಮ್ಮ ಎದೆಯಂಗಳದಲ್ಲಿ ಕಟೆದು ನಿಲ್ಲಿಸಿದರು. ಜೊತೆಗೆ ಮೃತ್ಯು ಶಬ್ದದ ನಾನಾರ್ಥವನ್ನು ಹೊಳಹಿಸುತ್ತಾ ಮೃತ್ಯುವೂ ಭಗವಂತ ಎಂಬುದನ್ನು ಸಾಧಿಸಿ ಶೋಧಿಸಿ ಮತ್ತೆ ಹುಟ್ಟಿಲ್ಲದ ಸಾವು ಮೃತ್ಯು ಎನ್ನುವ ಬೆರಗಿನತ್ತ ಬೊಟ್ಟು ಮಾಡಿದರು. ಹಾಗೆ ನಿನ್ನೆ ತಾನೇ ತೋಕೆ, ತನಯೆ, ಗೋಷು, ಅಶ್ವೇಷುಗಳಿಗೂ ಮನೆ ಹಟ್ಟಿಗಳಿಗಿಂತ ಆಚೆಗೆ ನಮ್ಮನ್ನು ಒಟ್ಟಿದರು. ಇಂದಿನ ಚಿಂತನೀಯ ತ್ರ್ಯಂಬಕ ಮಂತ್ರದಲ್ಲೂ ಮೃತ್ಯೋರ್ಮುಕ್ಷೀಯಮಾಮೃತಾತ್, ಮೃತ್ಯುವಿನ ರಮಣೀಯವಾದ ಒಡ್ಡೋಲಗ ಇದೆ. ಆಚಾರ್ಯರಿಗೆ ಇದೇ ಮೃತ್ಯು ಆ್ಯಸ್ ಎ ಫ್ರೆಂಡ್ ಹಲೋ ಹೇಳಿ ಹೋಗಿದ್ದ ಒಮ್ಮೆ. ಈಗ 2 ವರ್ಷದ ಹಿಂದೆ ಇವರು ಪಯಣಿಸುತ್ತಿದ್ದ ಕಾರು ಅಪಘಾತಕ್ಕೀಡಾಯಿತು. ಭೀಕರ ಆಗಬೇಕಾದದ್ದು ಕೂದಲೆಳೆಯಲ್ಲಿ ತಪ್ಪಿ ಭೀಕರ ಆಯಿತು. ಭೇಟಿಗೆ ಬಂದ ಜವರಾಯ ಆಚಾರ್ಯರ ಕೈ ಕುಲುಕಿ ಹೋದ. ಕುಲುಕಿದ್ದು ಇವರ ಎಡಗೈ ಕಿರುಬೆರಳು ಜವನ ಜತನದಿಂದ ಚಖಮ್ಮಾಯಿತು. ಬ್ಯಾಂಡೇಜಿನ ಪೋಷಾಕು ತಿಂಗಳುಗಟ್ಟಲೆ ಇತ್ತು.
ಹೀಗಾದರೆ ಏನು ವಿಶೇಷ ಅಂತ ನಿಮಗೆ ಕುತೂಹಲ ಬರಬಹುದು. ಆಚಾರ್ಯರು ಬರೆಯುತ್ತಿದ್ದುದೇ ಎಡಗೈಯಲ್ಲಿ. ಬರೆವ ಕೈಗೆ ಬರೆ ಹಾಕಿತು ವಿಧಿ. ಓದು ಮತ್ತು ಬರಹ ಆಚಾರ್ಯರ ಉಚ್ಛ್ವಾಸ ಹಾಗೂ ನಿಶ್ವಾಸ. ಆಗ ಇವರು ಏನು ಮಾಡಿರಬಹುದು? ಬಲಗೈಯಲ್ಲಿ ಬರವಣಿಗೆ ಕುದುರಿಸಿಕೊಂಡರು. ಸಲೀಲವಾಗಿ ಬಲಗೈ ಬರಹಗಾರರಾದರು. ಇದು ಆಚಾರ್ಯತ್ವ. ಸ್ವಯಂ ಆಚರತೆ ಅಂದರೆ ಇದು. ಆದರೂ ಆಚಾರ್ಯರ ಪ್ರಾಥಮ್ಯ ವಾಮಪಂಥಕ್ಕೆ, ಎಡಗೈ ಬರವಣಿಗೆಗೆ. ಅದು ವಾಮನ ಪಂಥ. ವಾಮನ ಕೇಳಿದ್ದು 3 ಹೆಜ್ಜೆ, ಅಳೆದದ್ದು 3 ಲೋಕ. ಬನ್ನಂಜೆಯವರು ಹೇಳುವ 3 ಶಬ್ದದಲ್ಲಿ ಭಗವಂತನ ಆನಂತ್ಯದ ಭೂಮ ದರ್ಶನವನ್ನೇ ಮಾಡಿಸುತ್ತಾರೆ. ಇದು ಬನ್ನಂಜೆ ಅವರ ಬೆಡಗು ಬಟ್ಟೆ, ಅಂದರೆ ವಾಮಪಂಥ. ವಾಮ ಅನ್ನೋದಕ್ಕೆ ಸುಂದರ ಅಂತೂ ಅರ್ಥ ಇದೆ, ಸುಂದರವಾದ ದಾರಿ ಅದು. ಭಗವದ್ವಿಷಯಕವಲ್ಲದ್ದು ಪ್ರಪಂಚದಲ್ಲಿ ಯಾವುದೂ ಇಲ್ಲ ಎಂಬುದು ಅವರ ಕಾಣಿಕೆ. ಹಾಗಂತ ಅದು ಅಂಧೇನೈವ ನಿಯಮಾನ ಯಥಾಂಧಾಹ ಅನ್ನುವ ಭಜನ ಮಾರ್ಗವಲ್ಲ. ಅವರ ಮಾತು, ಚಿಂತನ, ನೋಟ ಎಲ್ಲವೂ ತೀಕ್ಷ್ಣ, ಹರಿತ, ಸ್ಪಷ್ಟ. ನಿರ್ಭೀತಿ ಎಂಬುದು ಬನ್ನಂಜೆಗೆ ಪರ್ಯಾಯ ಪದ. ಬನ್ನಂಜೆ ಎಂಬಲ್ಲೇ ಹೆದರೋದಿಲ್ಲ ಎಂಬ ಸಂದೇಶ ಇದೆ. ಬನ್ನಂಜೆಯ ಜಾಯಮಾನವೇ ಹಾಗೆ ಎಂಬ ಪ್ರಥೆ ಅವರಷ್ಟೇ ಹಿರಿದು ಬಹಳ ಅಳತ್ತದು. ಕಳೆದ ಶತಮಾನದ 7ರ ದಶಕಾವಧಿಯಲ್ಲಿ ಹೈಸ್ಕೂಲಿನ ವಿದ್ಯಾರ್ಥಿಗಳಾಗಿದ್ದ ನನ್ನಂತಹವರಿಗೆ ಉಡುಪಿಯಲ್ಲಿ ಬನ್ನಂಜೆಯವರು, ಅವರ ಮಾತು, ಲೇಖನ ಪ್ರಚ್ಛನ್ನವಾದ ರೋಲ್ ಮಾಡೆಲ್. ಉದಯವಾಣಿ ಪತ್ರಿಕೆಯಲ್ಲಿ ಇವರು ಉಪಸಂಪಾದಕರಾಗಿದ್ದರು. ಅದರಲ್ಲಿ ಇವರದ್ದೊಂದು ಅಂಕಣ ಬರ್ತಾ ಇತ್ತು, ಕಿಷ್ಕಿಂಧಾಕಾಂಡ ಅಂತ ಅದರ ಹೆಸರು. ಮೊನ್ನೆ ಆಚಾರ್ಯರಲ್ಲಿ ನಾನು ವಿನಂತಿಸಿಕೊಂಡೆ ಆ ಕಿಷ್ಕಿಂಧಾಕಾಂಡವನ್ನು ಒಂದು ಪುಸ್ತಕವಾಗಿ ತನ್ನಿ ಅಂತ. ಇದುವರೆಗೂ ಬಂದಿಲ್ಲ ಅದು. ನಮ್ಮಂತಹವರ ಮಿದುಳಲ್ಲಿ ಭಾಷೆಯ ಬಸವನ ಹುಳುವನ್ನು ಬಿಟ್ಟದ್ದು ಆ ಕಿಷ್ಕಿಂಧಾಕಾಂಡ. ಭಾರತ ದೇಶದಲ್ಲಿ ನಡೆಯುವ ವಿದ್ಯಮಾನಕ್ಕೆ ಕಿಷ್ಕಿಂಧೆಯ ವಾನರಗಣ ಪ್ರತಿಕ್ರಿಯಿಸುವುದು ಅದರ ತಿರುಳು. ಅಲ್ಲೊಬ್ಬ ಕಾಷಾಯ ಸ್ವಾಮಿ, ಹೆಸರು ವಿಫಲಾನಂದ. ಭಾರತದ ಘೋಷವಾಕ್ಯ ಇದೆಯಲ್ಲ, ಅಹಿಂಸಾ ಪರಮೋ ಧರ್ಮ ಎಂಬುದನ್ನು ಒಮ್ಮೆ ಕಿಷ್ಕಿಂಧೆಯವರು ಲೇವಡಿ ಮಾಡಿ, ಭಾರತೀಯರಿಗೆ ತಲೆ ಇಲ್ಲ, ಅಹಿಂಸಾ ಪರಮೋ ಧರ್ಮ ಅಲ್ಲ, ಅಹಿಂಸಾ ಪರಮೋ ಧರ್ಮ, ಮೋ ಮತ್ತು ಧಾದ ಮಧ್ಯೆಲ್ಲೊಂದು ಅವಗ್ರಹ ಹಾಕಿಬಿಟ್ಟಿದ್ದಾರೆ ಬನ್ನಂಜಿಯವರು. ಪರಮೋ ಧರ್ಮ, ಪರಮಃ ಅಧರ್ಮ, ಪರಮೋ ಧರ್ಮ, ಉಚ್ಚಾರ ಒಂದೇಯ. ಅಹಿಂಸಾ ಪರಮೋ ಧರ್ಮ, ಅಹಿಂಸಾ ಪರಮಃ ಅಧರ್ಮ ಅಂತ ಒಂದು ಅವಗ್ರಹ ಚಿಹ್ನೆ ಹಾಕಿ, ಇದು ಪರಮ ಅಧರ್ಮ ಅಂತ ಕೇಕೆ ಹಾಕಿ ಕಿಷ್ಕಿಂಧೆ ಅವರ ಹತ್ರ ಕುಣಿಸಿಬಿಟ್ಟಿದ್ದಾರೆ ಇವರು. ಇದು ಆಚಾರ್ಯರ ಸೀಳು ನೋಟ. ಒಂದು ಸಲ ಮಣಿಪಾಲದ ಇಂಜಿನಿಯರಿಂಗ್ ಕಾಲೇಜಿನ ಸಾಹಿತ್ಯ ಸಭೆಯಲ್ಲಿ ಬನ್ನಂಜಿಯವರ ಭಾಷಣ ಇತ್ತು. ಮೊದಲು ಮಾತಾಡಿದ ಗಣ್ಯರು ಮಹನೀಯರೇ, ಮಹಿಳೆಯರೇ ಅಂತ ವಾಡಿಕೆಯ ಸಂಬೋಧನೆ ಮಾಡಿದ್ದರು. ಬನ್ನಂಜಿಯವರು ಮಾತಿಗೆ ನಿಂತರೆಂದರೆ ನಮಗೆ ಮೈಯಲ್ಲಿ ಮಿಂಚು ಮೂಡುತ್ತದೆ. ಮೊದಲ ಮಾತಿನಲ್ಲೇ ಮಸೆದ ಮಚ್ಚಿನ ಮನಚು ಬಂತು. ಮಹಿಳೆಯರು ಮಹನೀಯರಲ್ಲವೋ? ಮಹನೀಯರೇ, ಮಹನೀಯರಾದ ಮಹಿಳೆಯರೇ. ಇದರದ್ದು ಮುಂದುವರಿಕೆ ಮೊನ್ನೆ ನೀವು ಕೇಳಿದ್ದೀರಿ. ನನ್ನ ಹತ್ರ ತುಂಬ ಜನ ಬರ್ತಾರೆ, ಮಗು ಹುಟ್ಟಿದೆ, ಒಂದು ಹೊಸ ಹೆಸರಿಡಬೇಕು, ಇದುವರೆಗೆ ಯಾರೂ ಹೆಸರಿಡದೇ ಇರುವುದು ಹೇಳಿ ಅಂತಾರೆ. ಯಾರೂ ಮಾಡದೇ ಇರು, ನೀನೇನಪ್ಪ ಮಾಡಿದ್ದೀಯಾ ಅಂತ ಕೇಳಿದ್ರು ಇವರು. ಅದೇ ಮನಚು. ಇನ್ನು ಆಚಾರ್ಯರ ಆಚಾರ್ಯ ಸ್ಥಾಪಯತ್ಯಪಿಗೆ ಒಂದು ಜ್ವಲದ ಉದಾಹರಣೆ ತೀರಾ ಇತ್ತೀಚಿನದು, 2.5 ತಿಂಗಳ ಹಿಂದಿದು. ನಮ್ಮೂರು ಕಟೀಲಿನಲ್ಲಿ ನನ್ನಣ್ಣ ದಿವಂಗತ ವೆಂಕಟೇಶ್ವರ ಉಪಾಧ್ಯಾಯನ ಸಂಸ್ಮರಣ ಕಾರ್ಯಕ್ರಮ. ಬನ್ನಂಜೆ ಗೋವಿಂದಾಚಾರ್ಯರಿಗೆ ನನ್ನ ಅಣ್ಣನ ನೆನಕೆಯಲ್ಲಿ ಪ್ರಜ್ಞಾದೀಪ್ತಿ ಅನ್ನುವಂತಹ ಪ್ರಶಸ್ತಿ ಪ್ರದಾನ, ಜೊತೆಗೆ 20,000 ರೂಪಾಯಿಯ ಸಂಭಾವನೆ ಕೊಟ್ಟಿತ್ತು. ಪ್ರಶಸ್ತಿ ಸ್ವೀಕರಿಸಿದ ಚಲದ್ವಿದ್ವನ್ಮೇರು ಆಚಾರ್ಯರು 20,000 ಚೆಕ್ಕನ್ನು ಸ್ವೀಕರಿಸಲಿಲ್ಲ. ಹಾಗೆ ಅಣ್ಣನ ಹೆಸರಿನ ಪ್ರತಿಷ್ಠಾಪನಕ್ಕೆ ಅರ್ಪಿಸಿದರು. ಇದಿಲ್ಲಿ ಯಾಕೆ ಪ್ರಸ್ತುತ ಅಂತ ಹೇಳಿದರೆ, ಬೆಂಗಳೂರಿನ ಸಾರ್ವಜನಿಕ ಸಮ್ಮಾನದಲ್ಲಿ ಕೊಟ್ಟ 1 ಲಕ್ಷದ ಚೆಕ್ಕನ್ನು ಗೋಖಲೆ ಸಂಸ್ಥೆಗೆ ನೀಡಿದ DVG ಸಾರ್ವಕಾಲಿಕ ಸದ್ವಿನಯದ ವಿಸ್ಮಯ. ಈಗ ಬನ್ನಂಜೆ ಗೋವಿಂದಾಚಾರ್ಯರದ್ದು 2.5 ತಿಂಗಳ ಹಿಂದಾದತ್ತಿದು.
ಅಂತಹ DVG ಸಭಾಂಗಣದಲ್ಲಿ ಗೋಖಲೆ ಸಂಸ್ಥೆಯಲ್ಲಿ ಉಪನ್ಯಾಸವನ್ನು ನೀಡುತ್ತಿರುವ ಬನ್ನಂಜೆಯವರು DVG ಆದರ್ಶವನ್ನು ಈಗಲೂ ಪಾಲಿಸುವ ಸಾಧ್ಯತೆಯನ್ನು ತೋರುತ್ತಿರುವ ವಂದನೀಯ ವಿದ್ವದ್ವರೆಣ್ಯರು. ಗೋವಿಂದ ಆಚಾರ್ಯರ ಉಪನ್ಯಾಸದ ಧ್ವನಿಗರ್ಭವೆಂದರೆ ಭರವಸೆ, ಭರವಸೆ, ಭರವಸೆ. ಪದ ಪದದಲ್ಲೂ ಭಗವಂತನ ಲೀಲಾ ವಿಭೂತಿಯನ್ನು ದರ್ಶಿಸುತ್ತಾರೆ, ತಾವೂ ಅನುಭವಿಸುತ್ತಾರೆ. ಬನ್ನಂಜೆ ಅಂದರೆ ಭರವಸೆ. ಬಾಗಿದವರ ಬಾಳಿಗೆ ಸನಾತನತೆಯ ಭರವಸೆಯನ್ನು, ಬೆಳಕನ್ನು ಮೊಗೆಗೈಯಾಗಿ ನೀಡಿ ಮಹಾನಾರಾಯಣೋಪನಿಷತ್ತನ್ನು ಕಿವಿಯ ಮೂಲಕ ಎದೆಗಿಳಿಸಿದ ಬನ್ನಂಜೆ ಗೋವಿಂದಾಚಾರ್ಯರಿಗೆ ಶ್ರದ್ಧಾಪೂರ್ವಕ ವಂದನೆ. ನಾಗಭೂಷಣರಾವ್ ಸ್ಮರಣೆಯಲ್ಲಿ ಈ ಉಪನ್ಯಾಸವನ್ನು ಆಯೋಜಿಸಿದ ಶ್ರೀಮತಿ MN ಮಂದಾಕಿನಿ ಮತ್ತು ಶ್ರೀಮತಿ ರಾಜಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು, ಶ್ರೀಮತಿ ರಾಜಲಕ್ಷ್ಮಿ ಮತ್ತು ಶ್ರೀ AC ವೆಂಕಟಾಚಲಪತಿ ಅವರ ಮಕ್ಕಳಿಗೆ ಹಾರ್ದಿಕ ಕೃತಜ್ಞತೆ. ಪ್ರವಚನವನ್ನು ಏಕಾಗ್ರವಾಗಿ ಶ್ರದ್ಧೆಯಿಂದ ಆಲಿಸಿದ ಆಚಾರ್ಯರ ಅಧ್ಯಾತ್ಮ ಬಂಧುಗಳಿಗೆ ಅಭಿನಂದನೆಗಳು, ಅಭಿವಂದನೆಗಳು. ಒಂದು 5 ನಿಮಿಷ ತಮ್ಮೆಲ್ಲರ ಅವಧಾನವನ್ನು ಬೇಡ್ತಾ ಇದ್ದೇನೆ. ಒಂದು ಸಂತೋಷವನ್ನು ಹಂಚಿಕೊಳ್ಳಬೇಕಾಗಿದೆ. ಈ ವೇದಿಕೆಗೆ ಹಾಗೂ ತಮಗೆಲ್ಲ ಪರಿಚಿತರೇ ಆದ, ಇದೀಗ ಆಚಾರ್ಯರಿಗೆ ವಾಕ್ಪುಷ್ಪಗಳನ್ನು ಅರ್ಪಿಸಿದ ಕೊರ್ಗಿ ಶಂಕರನಾರಾಯಣ ಉಪಾಧ್ಯಾಯ ಅವರಿಗೆ ಈಗ 2 ದಿವಸ ಹಿಂದೆ ರಂಗಭೂಮಿಯ ಸೇವೆಗಾಗಿ ಕಲಾಜ್ಯೋತಿ ಅನ್ನುವ ಉನ್ನತ ಸಮ್ಮಾನ ಸಂದಿದೆ. ಗೋಖಲೆ ಸಂಸ್ಥೆಯ ಕಾರ್ಯಕರ್ತ ಪರಿವಾರಕ್ಕೆ ಸೇರಿದ ಶಂಕರನಾರಾಯಣ ಉಪಾಧ್ಯಾಯರು ಸಾಹಿತ್ಯ, ನಾಟಕ, ಅಭಿನಯ ಮೊದಲಾದ ಹಲವು ಕ್ಷೇತ್ರಗಳಲ್ಲಿ ದಶಕಗಳಿಂದ ಅನುಪಮ ಸೇವೆ ಸಲ್ಲಿಸಿದ್ದಾರೆ. ಬೆಳಗೆರೆ ಕೃಷ್ಣಶಾಸ್ತ್ರಿಗಳ ಏಗ್ದಾಗೆಲ್ಲ ಐತೆ, ಡಾಕ್ಟರ್ SL ಭೈರಪ್ಪನವರ ಮಂದ್ರ ಸೇರಿದಂತೆ ಹಲವಾರು ಶ್ರೇಷ್ಠ ಕೃತಿಗಳಿಗೆ ನಾಟಕ ರೂಪ ರಚಿಸಿ ಮುಖ್ಯ ಪಾತ್ರಗಳಲ್ಲಿ ಅಭಿನಯಿಸಿ ಜನಪ್ರಿಯಗೊಳಿಸಿದ್ದಾರೆ. ಕಳೆದ 1 ವರ್ಷದಿಂದ ರಾಜ್ಯಾದ್ಯಂತ ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳು ನಿರಂತರ ನಡೆಸಿರುವ ರಾಮಕಥಾ ಸರಣಿಗೂ ಸಾಹಿತ್ಯವನ್ನು, ಅಭಿನಯವನ್ನು ನೀಡಿ ಸಂಯೋಜಿಸಿ ಲಕ್ಷಾವಧಿ ಜನರಿಗೆ ಆನಂದ ತಂದಿದ್ದಾರೆ ಉಪಾಧ್ಯಾಯರು. ಯಕ್ಷಗಾನ, ತಾಳಮದ್ದಳೆ, ಸಂಗೀತ, ಕಾವ್ಯ ರಚನೆ, ವಿಮರ್ಶೆ ಹೀಗೆ ಹಲವು ಆಸಕ್ತಿ ಕ್ಷೇತ್ರಗಳನ್ನು ತಮ್ಮವಾಗಿಸಿಕೊಂಡಿದ್ದಾರೆ. ಇದೇ ವೇದಿಕೆಯಲ್ಲಿ ಅವರ ಅಣ್ಣಂದಿರು ದಿವಂಗತ ದ್ವಿವೇದಿ ಕೊರ್ಗಿ ವೆಂಕಟೇಶ್ವರ ಉಪಾಧ್ಯಾಯ ಅವರನ್ನು ಒಳಗೊಂಡ ತಾಳಮದ್ದಳೆ ಕಾರ್ಯಕ್ರಮಗಳನ್ನೂ ನಡೆಸಿದ್ದಾರೆ. ಈಗ ವಿಶಾಲ ಜನಮನ್ನಣೆ ಪಡೆದಿರುವ ಏಗ್ದಾಗೆಲ್ಲ ಐತೆ ನಾಟಕದ ಮೊದಲ ಪ್ರದರ್ಶನ ಇದೇ ಸಭಾಂಗಣದಲ್ಲಿ ಬೆಳಗೆರೆ ಕೃಷ್ಣಶಾಸ್ತ್ರಿಗಳ ಉಪಸ್ಥಿತಿಯಲ್ಲಿ ನಡೆಯಿತು. ಪ್ರಶಸ್ತಿ ಪ್ರಪಂಚದಿಂದ ಪೂರ್ತಿ ವಿಮುಖರಾದ ಇಂತಹ ಅಬ್ಬರವಿಲ್ಲದ ಸಾಧಕರನ್ನು ಪ್ರಶಸ್ತಿಗಳು ಹುಡುಕಿಕೊಂಡು ಬರೋದು ಅಪರೂಪ. ಆದರೂ ಕೆಲ ಸಮಯದ ಹಿಂದೆ ಉಪಾಧ್ಯಾಯರಿಗೆ ರಾಜ್ಯ ಮಟ್ಟದ ಶ್ರೇಷ್ಠ ಕಲಾ ವಿಮರ್ಶಕ ಅನ್ನುವ ಸಮ್ಮಾನ ಸಂದಿತ್ತು. ಇದೀಗ ಮೊನ್ನೆ ಭಾನುವಾರ ಸಂಪನ್ನಗೊಂಡ ಗಾಯನ ಸಮಾಜದ ಸಂಗೀತ ಸಮ್ಮೇಳನದ ವಿದ್ವತ್ ಸದಸ್ಯನಿಂದ ಉಪಾಧ್ಯಾಯರಿಗೆ ರಂಗಭೂಮಿಯ ಕಲೆಯ ಸೇವೆಯನ್ನು ಲಕ್ಷಿಸಿ ಕಲಾಜ್ಯೋತಿ ಅನ್ನುವ ಪ್ರಶಸ್ತಿ ಸಂದಾಯ ಆಗಿದೆ. ಇಡೀ ದೇಶದಲ್ಲೇ ಸಂಗೀತ ಕ್ಷೇತ್ರದ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಯಾದ ಗಾಯನ ಸಮಾಜದಿಂದ ಉಪಾಧ್ಯಾಯರ ಪ್ರತಿಭೆಗೆ ಮನ್ನಣೆ ದೊರೆತಿರುವುದು ನಮಗೆಲ್ಲ ಆನಂದ ತಂದಿದೆ. ನಮ್ಮೆಲ್ಲರ ಪರವಾಗಿ ಉಪಾಧ್ಯಾಯರನ್ನು ವಿದ್ಯಾವಾಚಸ್ಪತಿ ವಿದ್ಯಾರತ್ನಾಕರ ಬನ್ನಂಜೆ ಗೋವಿಂದಾಚಾರ್ಯರು ಅಭಿನಂದಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಆಚಾರ್ಯರು ಉಪಾಧ್ಯಾಯರ ಅಭಿಮಾನಿಯೇ ಆಗಿದ್ದಾರೆ.
ಪೂಜ್ಯ ಡಿ ವಿ ಜಿಯವರಿಂದ ಅನುಪ್ರಾಣಿತವಾಗಿರುವ ಈ ವ್ಯಾಸಪೀಠದಿಂದ ಆದರಣೀಯ ಶಂಕರನಾರಾಯಣ ಉಪಾಧ್ಯಾಯರು ನಮ್ಮ ಪ್ರೀತಿಯ ಸಂಕೇತವನ್ನು ಸ್ವೀಕರಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಜಯತಿ ಪರಾಶರ ಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಇವತ್ತು ನಮ್ಮಿಂದ ಅಭಿನಂದನೆಗೊಂಡಂಥ ಶಂಕರನಾರಾಯಣ ಉಪಾಧ್ಯಾಯರು ಬಹುಮುಖಿ ಪ್ರತಿಭೆಯ ವ್ಯಕ್ತಿ. ಅವರ ಅಣ್ಣ ದೊಡ್ಡ ಸಂಸ್ಕೃತ ವಿದ್ವಾಂಸ, ಯಕ್ಷಗಾನ ಎಲ್ಲ ಕಲೆಗಳಲ್ಲಿ ಆಸಕ್ತಿ ಇದ್ದು ದೊಡ್ಡ. ನಾನು ಸಾಮಾನ್ಯವಾಗಿ ಯಾರನ್ನು ಸಂಸ್ಕೃತ ಗೊತ್ತಿದ್ದವರಂದು ಒಪ್ಪಲ್ಲ. ಶಾಲ್ ಹಾಕ್ಕೊಂಡು ಪಂಡಿತರು ಅಂತ ಹೇಳ್ತೇನೆ ಹೊರತು ಸಂಸ್ಕೃತ ಗೊತ್ತಿದ್ದವರು ಅಂತ ಹೇಳೋಲ್ಲ. ಆದರೆ ವೆಂಕಟೇಶೋಪಾಧ್ಯಾಯರು ನಿಜವಾಗಿ ಸಂಸ್ಕೃತ ಪಂಡಿತರಾಗಿದ್ದರು. ನಾನು ಮೆಚ್ಚಿದ ಒಬ್ಬ ಸಂಸ್ಕೃತ ವಿದ್ವಾಂಸ. ಹೀಗೆ ಈ ಅಣ್ಣ ತಮ್ಮಂದಿರು ಒಂದು ಅಸಾಧಾರಣವಾದ ಒಂದು ವಿಲಕ್ಷಣ ಪ್ರತಿಭೆಯನ್ನು ಬೆಳೆಸಿಕೊಂಡ ಹುಡುಗರು. ಹಾಗಾಗಿ ನನಗೆ ತುಂಬ ಮೆಚ್ಚು ಅವರಿಬ್ಬರು. ಇವರು ಏಗದಾಗ ಎಲ್ಲೈತಿ ಅನ್ನೋದನ್ನು ಮುಕುಂದೂರು ಸ್ವಾಮಿಯ ಜೀವನ ಚರಿತ್ರೆಯನ್ನು ನಾಟಕ ರೂಪಕ್ಕೆ ತಂದಾಗ ಅದರ ಅನುಭವ ಬರೆದವರು ಮುಕುಂದೂರು ಸ್ವಾಮಿಯ ಬಗ್ಗೆ ಕೃಷ್ಣಶಾಸ್ತ್ರಿಗಳು, ಬೆಳಗೆರೆ ಕೃಷ್ಣಶಾಸ್ತ್ರಿಗಳು.
ಅದನ್ನು ನಾಟಕ ರೂಪಕ್ಕೆ ತಂದು ಅದನ್ನು ಜನಪ್ರಿಯಗೊಳಿಸಿದವರು ಶಂಕರನಾರಾಯಣ ಉಪಾಧ್ಯಾಯರು. ಆ ನಾಟಕ ಇಲ್ಲಿ ಆಗಿದೆ. ನಮ್ಮ ಮನೆಗೆ ಅವರನ್ನು ಕರೆಸಿ ನಮ್ಮ ಮನೆಯಲ್ಲೇ ಆ ನಾಟಕ ಪ್ರಯೋಗ ಮಾಡಿಸಿದ್ದೆ. ನಮ್ಮ ಮನೆಯಲ್ಲಿ ಒಂದು ಆರಾಧನೆಯ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಒಂದು ಬಯಲು ರಂಗಭೂಮಿ, ನಮ್ಮ ತೋಟದಲ್ಲಿ ಒಂದು ಓಪನ್ ಥಿಯೇಟ್ರ್ ಇದೆ, ಅದರಲ್ಲಿ ಮಾಡಿಸಿದ್ದೇನೆ ಅವರನ್ನು. ಅಲ್ಲಿ ಆ ಜನ ಮೆಚ್ಚಿಕೊಂಡ್ರು, ತುಂಬ ಮೆಚ್ಚಿಕೊಳ್ಬೇಕಾದಂಥ ಪ್ರತಿಯೊಂದು. ಮತ್ತು ಇನ್ನೊಂದೇನು ಅಂದರೆ ಹೇಳಿದ್ರಲ್ಲ, ಭೈರಪ್ಪನವರ ಮಂದ್ರ ಅದು ಸಂಗೀತದ ಎಳೆಯನ್ನು ಬಿಡಿಸಿ ಅದರ ಸೂಕ್ಷ್ಮ ಅನುಭೂತಿಗಳನ್ನು ನಿರೂಪಿಸುವ ಕಾದಂಬರಿ. ಅದನ್ನು ನಾಟಕದಲ್ಲಿ ತೋರಿಸುವುದು ಬಹಳ ಕಷ್ಟ. ಅದನ್ನು ನಾಟಕ ಮಾಡಿದರು. ಮೊನ್ನೆ ಇತ್ತೀಚೆಗೆ ಪ್ರಯೋಗ ಮಾಡಿದ್ರು ಇಲ್ಲಿ. ಅದರಲ್ಲೂ ಇವರದೇ ಪ್ರಧಾನ ಪಾತ್ರ, ನಾಯಕ ನಟ ಇವರೇ. ಹಾಗೆ ಒಳ್ಳೆಯ ಕಲಾವಿದನಾಗಿ ಅದರ ಜೊತೆಗೆ ಅವರು ಈಗ ಮಾತನಾಡುವಾಗ ನೀವು ಕೇಳಿರ್ಬೋದು, ಅವರು ಸಂಸ್ಕೃತದ ಕೊಟೇಶನ್ಸ್ಗಳನ್ನು ಹೇಗೆ ಉದುರಿಸ್ತಾರೆ ಅಂತ. ಒಳ್ಳೆಯ ವ್ಯುತ್ಪನ್ನ, ಸಂಸ್ಕೃತದಲ್ಲಿ ವ್ಯುತ್ಪನ್ನ, ಕನ್ನಡದಲ್ಲಿ ಮಾತುಗಾರಿಕೆಯಲ್ಲಿ ಒಂದು ಸ್ವಚ್ಛತೆ ಇದೆ, ಅಭಿವ್ಯಕ್ತಿಯಲ್ಲಿ ಸ್ಪಷ್ಟತೆ ಇದೆ. ಅಂಥ ಒಳ್ಳೆಯ ಮಾತುಗಾರ, ಒಳ್ಳೆಯ ಸಾಹಿತಿ, ಒಳ್ಳೆಯ ಕಲಾವಿದ, ಒಳ್ಳೆಯ ನಾಟಕಕಾರ, ನಾಟಕದ ನಿರ್ದೇಶಕ ಹೌದು, ನಾಟಕದ ಪ್ರಧಾನ ನಟನೂ ಹೌದು. ಇಲ್ಲಿ ಬೆಂಗಳೂರಿನಲ್ಲಿ ಬೇಕಾದಷ್ಟು ನಾಟಕ, ರಂಗಶಂಕರದಲ್ಲಿ ಅವ್ರ ಪ್ರಯೋಗಗಳು ಆಗಾಗ್ಗೆ ಆಗ್ತಾ ಇರುತ್ತವೆ. ಅಂಥ ಒಬ್ಬ ನಿಜವಾದ ಕಲಾವಿದನನ್ನು ಗಾಯನ ಸಮಾಜದವರು ಗೌರವಿಸಿದ್ದಾರೆ, ಅದನ್ನು ಅಭಿನಂದಿಸಿದ್ದಾರೆ ಗೋಖಲೆ ಸಂಸ್ಥೆಯವರು. ಅದರಲ್ಲಿ ನಾನು ಸೇರಿಕೊಂಡದ್ದು ನನಗೂ ಒಂದು ಸಂತೋಷದ ವಿಷಯ. ಅಂಥ ಕಲಾವಿದರನ್ನು ನಾವು ಗುರುತಿಸಬೇಕು, ಅಂಥ ಕಲಾವಿದರನ್ನು ಗುರುತಿಸಿ ನಾವು ಗೌರವಿಸ್ತಾ ಇರಬೇಕು. ಅಂದರೆ ಬೆಳೆಯುವ ಕಲಾವಿದರಿಗೆ ಒಂದು ಸ್ಫೂರ್ತಿ ಆಗುತ್ತೆ. ಹಾಗಾಗಿ ನಾನು ಶಂಕರನಾರಾಯಣ ಉಪಾಧ್ಯಾಯರಿಗೆ ನನ್ನ ವೈಯಕ್ತಿಕ ಅಭಿನಂದನೆಗಳನ್ನು ಸಲ್ಲಿಸಿ ಶಂಕರನಾರಾಯಣ ಉಪಾಧ್ಯಾಯರಿಂದ ನಾರಾಯಣ ಉಪನಿಷತ್ತಿಗೆ ಬರ್ತೇನೆ. ನಾರಾಯಣ ಉಪನಿಷತ್ತಿನಲ್ಲಿ ಮೃತ್ಯು ಪರಿಹಾರಕವಾದ ಮಂತ್ರಗಳನ್ನು ನಾವು ನೋಡ್ತಾ ಬಂದೆವು. ಮೊದಲು ಪ್ರಜಾಪತಿಯನ್ನು ಕೇಳಿದರು, ಮೃತ್ಯುವನ್ನೇ ಕೇಳಿದರು, ಉಗ್ರ, ಮೃತ್ಯು ಎಲ್ಲ ಶಬ್ದಗಳು ಬಂತು. ಈಗ ಮೃತ್ಯು ಪರಿಹಾರಕ್ಕಾಗಿ ಇಂದ್ರ ಅಂತ ಅನ್ನೋ ಶಬ್ದದಿಂದ ಪ್ರಾರ್ಥನೆ ಮಾಡ್ತಾರೆ. ಸುವಸ್ತಿದ ವಿಷಸ್ಪತಿ, ಅದು ಸ್ವಸ್ತಿದ ಅಂತಿದೆ. ಸ್ವಸ್ತಿದ ವಿಷಸ್ಪತಿ ಅದು ಅನುಷ್ಠುಪ್ ಛಂದಸ್ನಲ್ಲಿದೆ. ಆದ್ದರಿಂದ ಅದನ್ನು ನೀವು 8 ಅಕ್ಷರ ಮಾಡಬೇಕು. ಹೇಗೆ ಮಾಡ್ತೀರಿ? ಸುವಸ್ತಿದ ಸ್ವಸ್ತಿ ಅನ್ನೋದನ್ನು ಈಗ ಸ್ವಹ ಅನ್ನೋದನ್ನು ಸುವಹ ಮಾಡಿದ ಹಾಗೆ, ಸಹಸ್ರಶೀರ್ಷಂ ಇದ್ದದನ್ನು ಸಹಸ್ರಶೀರ್ಷಂ ದೇವಂ ಅಂತ ಮಾಡಿದ ಹಾಗೆ, ಅಕ್ಷರ 8 ಆಗುವ ಹಾಗೆ ಅದಕ್ಕೆ ರಿದಮ್ನ ನಾವು ಸುವಸ್ತಿದ ವಿಷಸ್ಪತಿ ವೃತ್ರ ವಿಮೃಧೋ ವಶಿ ವೃಷೇಂದ್ರ ಪುರ ಏತುನಃ ಸ್ವಸ್ತಿದ, ಇಲ್ಲಿ ಬೇಡ ಸ್ವಸ್ತಿದ, ಸ್ವಸ್ತಿದ ಅಭಯಂಕರ. ಇದು ಒಂದು ಅನುಷ್ಠುಪ್ ಛಂದಸ್ಸಿನ 8 ಅಕ್ಷರಗಳು. ಒಂದು ಕಡೆ ಸುವಸ್ತಿದ ಅಂತ ಮಾಡಿಬಿಟ್ರೆ ಸರಿಯಾಗಿ 8 ಅಕ್ಷರ ಇರುವಂಥ ಇಂದ್ರನನ್ನು ಪ್ರಾರ್ಥನೆ ಮಾಡುವಂಥದ್ದು. ಇಲ್ಲಿ ಇಂದ್ರ ಅಂತಂದರೆ, ಇಂದ್ರ ಅಂದರೆ ಇಂದ್ರ ಹೌದು, ಯಾಕೆಂದರೆ ನಮ್ಮ ಎಲ್ಲ ಬಾಹ್ಯೇಂದ್ರಿಯಗಳಿಗೂ ಒಡೆಯ ಅವನು. ಮುಖ್ಯವಾಗಿ ಇಂದ್ರ ನಮ್ಮ ಕೈಯ ಅಭಿಮಾನಿ ದೇವತೆ, ಹಸ್ತದೇವತಾ ಇಂದ್ರ. ದಿಗ್ವಾತಾರ್ಕ ಪ್ರಚೇತೋಶ್ವಿ ವಹ್ನಿ ಇಂದ್ರ ಉಪೇಂದ್ರ ಮಿತ್ರಕಾಹ, ಇದು ಭಾಗವತಲ್ಲಿ ಕೈಯ ದೇವತೆ ಇಂದ್ರ. ನಮ್ಮ ಎಲ್ಲ ಚಟುವಟಿಕೆಗಳು, ಮನುಷ್ಯನಿಗೆ ಅತ್ಯಂತ ಮುಖ್ಯವಾದ ಅವಯವ ಕೈ. ನೋಡಿ, ನಾವು ಏನು ಮಾಡಬೇಕಾದರೂ ಮಾಡಬೇಕಾದ್ದನ್ನು ಮಾಡುವುದು, ಮಾಡಬಾರದನ್ನು ಮಾಡುವುದು ಕೈಯಿಂದಲೇ. ಹಾಗಾಗಿ ಕೈ ನಮ್ಮ ಬದುಕಿನ ಬಹಳ ಮುಖ್ಯ ವಸ್ತು. ಯಾಕೆಂದರೆ ಪ್ರಾಣಿಗಳಿಗೆ ಕೈಯೇ ಇಲ್ಲ, ಭಗವಂತ ನಮಗೆ ಮಾತ್ರ ಕೈ ಕೊಟ್ಟ, ಅವುಗಳಿಗೆ ಕೈ ಕೊಟ್ಟ, ನಮಗೆ ಕೈ ಕೊಟ್ಟ. ಆ ಕೈ ಎಲ್ಲ ಕೆಲಸಗಳನ್ನು, ಒಳ್ಳೆಯದು ಕೆಟ್ಟದ್ದು, ಅವನು ಕೊಲೆ ಮಾಡೋದು ಆ ಕೈಯಿಂದಲೇ, ಮಾಡಬಾರದನ್ನು. ಹಾಗಾಗಿ ಅದು ಬಹಳ ಮುಖ್ಯವಾದ ಇಂದ್ರಿಯ. ನಮ್ಮ ಕೈಯಿಂದ ಕೈಗೆ ಮತ್ತು ಮನಸ್ಸಿಗೆ ಒಂದು ಸಹಕಾರ ಆದಾಗ ಅವನ ಮನಸ್ಸಿನ ಅಭಿಮಾನಿಯೂ ಹೌದು. ಸೊ ಮನಸ್ಸು ಕೈ ಒಟ್ಟಾಗಿ ಮಾಡಬಾರ್ದು ಕೆಲಸ ಆಗ್ತಾ ಹೋಗುತ್ತೆ ನಮ್ಮ ಜೀವನದಲ್ಲಿ. ಅದಕ್ಕೆ ಇಂದ್ರನನ್ನು ನಮ್ಮನ್ನು ದಾರಿ ತಪ್ಪಿಸಬೇಡ ಅಂತ ಪ್ರಾರ್ಥನೆ ಮಾಡೋದು ಒಂದು. ಅವನು ಇಂದ್ರಿಯಾಭಿಮಾನಿ. ನಮ್ಮ ಇಂದ್ರಿಯಗಳ ಎಲ್ಲ ಬಾಹ್ಯೇಂದ್ರಿಯಗಳ ಜೊತೆಗೆ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಕೂಡ ಅವನ ಪ್ರವೇಶ ಇದೆ. ಅಂಥ ಇಂದ್ರ ಅಂದರೆ ಬರೀ ದೇವೇಂದ್ರ ಅಲ್ಲ. ಯಾಕೆಂದರೆ ಕೃಷ್ಣ ಕೇಳಿದ್ದಾನೆ, ಕಿಮೀಂದ್ರ ಕರಿಷ್ಯತಿ ಅಂತ. ಅನೀಶೇನ ಕಿಮೀಂದ್ರನ, ಏನೂ ಮಾಡುವ ತಾಕತ್ತಿಲ್ಲದೆ ಇಂದ್ರನಿಗೆ ಶರಣಾಗಿ ಏನು ಉಪಯೋಗ ಅಂತ ಕೃಷ್ಣ ಭಾಗವತದಲ್ಲಿ ಹೇಳಿದ್ದಾನೆ. ಅಂದರೆ ಅವನು ಕೊನೆಯ ಅಥಾರಿಟಿ ಅಲ್ಲ. ಅದರಿಂದ ಮೇಲಕ್ಕೆ ಹೋಗೋಣ. ಇಂದ್ರ ಅಂದರೆ ಯಾರು ಅಂತ. ಇದಿ ಪರಮೇಶ್ವರಿ ಅಂತ ಧಾತು. ಇಂದ್ರ ಅಂದರೆ ಪರಮೇಶ್ವರ ಅಂದರೆ ಶಿವ ಅಲ್ವಾ? ಪರಮೇಶ್ವರ ಶಬ್ದವೇ ಪಾರ್ವತಿ ಪರಮೇಶ್ವರವು. ಪರಮೇಶ್ವರ ಅಂದರೆ ಶಿವ. ಇಂದ್ರ ಅನ್ನೋ ಶಬ್ದಕ್ಕೆ ಸಂಸ್ಥೆಯಲ್ಲಿ ಪರಮೇಶ್ವರ ಅಂತ ಅರ್ಥ.
ಅಂದರೆ ಅದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದರೆ ಆಮ್ನಿಪೊಟೆಂಟ್, ಸರ್ವಸಮರ್ಥ. ಅದಿರಲಿ, ಪರಮೇಶ್ವರ ಅನ್ನೋ ಶಬ್ದ ಅರ್ಥವನ್ನು ಹೇಳುವ ಶಬ್ದ ಅದು. ಅದರಿಂದ ಇಂದ್ರ ಅಂದರೆ ಶಿವ. ಜೀವಜಾತಕ್ಕೆಲ್ಲ ಶ್ರೇಷ್ಠನಾದ ಸರ್ವಸಮರ್ಥನಾದ ಪ್ರಾಣ, ಅದರಿಂದ ಇಂದ್ರ ಅಂದರೆ ಪ್ರಾಣ. ಎಲ್ಲರಿಗೂ ನಿಯಂತ್ರಣ ಮಾಡೋದಕ್ಕೆ ಸರ್ವಸಮರ್ಥನಾದ ಭಗವಂತ ನಾರಾಯಣ, ಅವನು ಇಂದ್ರ. ಹೀಗೆ ಇಂದ್ರ ಅನ್ನೋದು ಇಂದ್ರನಿಗಿಂತ ಮೇಲಿನವರು ಎಲ್ರಿಗೂ ಹೆಸರಾಗುತ್ತೆ. ಅನ್ನದ ಭಾಷೆ ಏನು ಅಂದರೆ, ಗರುಡ ಇದ್ದಾನೆ, ನಮ್ಮ ಒಳಗಿನ ವೈದಿಕ ವಿದ್ಯೆಯ ನಿಯಾಮಕ ಅವನು ಫಣೀಂದ್ರ. ಶೇಷ ಇದ್ದಾನೆ, ನಮ್ಮ ಒಳಗಿರತಕ್ಕಂಥ ಈ ಭಾಷೆಯನ್ನು ಜಾಗೃತಗೊಳಿಸ್ತಕ್ಕಂಥ ಅವನು ಅಹೀಂದ್ರ. ಇವರೆಲ್ಲ ಇಂದ್ರರೇ. ಹಾಗಾಗಿ ಇಂದ್ರನಿಂದ ಮೇಲೆ ಇರತಕ್ಕಂಥ ಎಲ್ಲ ದೇವತೆಗಳು ಇಂದ್ರರು. ಆ ಶಬ್ದ, ಇಂದ್ರ ಶಬ್ದ ಜೈನರಲ್ಲಿ ಕೂಡ ವ್ಯಾಪಕವಾಗಿ ಬಳಕೆಯಲ್ಲಿದೆ. ಜೈನರಲ್ಲಿ ಇಂದ್ರ ಅಂದರೆ ಏನು ಗೊತ್ತಾ? ಇಂದ್ರರು ಅಂದರೆ ಅವರು ಬಸದಿಯಲ್ಲಿ ಪೂಜೆ ಮಾಡುವ ಅರ್ಚಕರು, ಪುರೋಹಿತರು. ಅಂದರೆ ಉಳಿದವರಿಗಿಂತ ಅವರು ಎತ್ತರದವರು ಅಂತ ಅನ್ನೋದಕ್ಕೋಸ್ಕರ, ಅವರು ಇಡೀ ಸಮಾಜದಲ್ಲಿ ಶ್ರೇಷ್ಠರು ಅನ್ನೋದಕ್ಕೋಸ್ಕರ ಅವರನ್ನು ಇಂದ್ರರು ಅಂತ ಕರೀತಾರೆ. ಇಂದ್ರರು ಅಂದರೆ ಬಸದಿಯಲ್ಲಿ ಪೂಜೆ ಮಾಡುವವರು. ಅವರು ವೈದಿಕ ವಿಧಾನ ಅವರಿಗೆ ಸಮ್ಮತ ಅಲ್ಲಾದರೆ ಅದು ಎಲ್ಲವನ್ನೂ ಅಡಾಪ್ಟ್ ಮಾಡಿಕೊಂಡಿದ್ದಾರೆ. ಪಟ್ಟೆ ಮಾಡಿ ಉಟ್ಕೋತಾರೆ, ಜನಿವಾರ ಹಾಕ್ಕೋತಾರೆ, ಅವ್ರಿಗೆ ಇದ್ಯಾವುದು ಇಲ್ಲ ನಿಜವಾಗಿ, ಹಾಕ್ಕೋತಾರೆ, ನಾಮ ಹಾಕ್ಕೋತಾರೆ ಎಲ್ಲ. ಯಾಕಂದರೆ ದೇವ್ರ ಪೂಜೆಗೆ ಇದೆಲ್ಲ ಬೇಕು ಅಂತ ಬೇರೆಯವ್ರು ಮಾಡೋದು ನೋಡಿ ಅವರು ಮಾಡ್ತಾರೆ. ನಮ್ಮಲ್ಲಿ ಏನಾಗಿದೆ, ಒಬ್ಬರು ಮಾಡಿದ್ದಾರೆ ನೋಡಿ ಇನ್ನೊಬ್ಬರು ಮಾಡೋದು. ನಿಜವಾಗಿ ಏನು ಮಾಡಬೇಕು ಅಂತ ಎಲ್ರಿಗೂ ಗೊತ್ತಿಲ್ಲ, ಅವರು ಮಾಡ್ತಾರೆ ಅಂತ ಇವರು ಮಾಡೋದು. ಹಾಗೆ ಇಂದ್ರರು ಅಂದರೆ ಶ್ರೇಷ್ಠರು, ಇಡೀ ಜೈನ ಸಮಾಜದಲ್ಲಿ ಶ್ರೇಷ್ಠರು ಅನ್ನುವ ಅರ್ಥದಲ್ಲಿ ಅವರು ಇಂದ್ರ ಅಂತ ಪರಿಗಣಿಸ್ತಾರೆ. ಹಾಗಾಗಿ ಇಂದ್ರ ಶಬ್ದದ ಅರ್ಥವೇ ನಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸೋ ದೇವತೆಗಳಲ್ಲಿ ಶ್ರೇಷ್ಠ. ಅಂದರೆ ಹೊರಗಿನ ಇಂದ್ರಿಯಗಳಿಗೆ ಇಂದ್ರ, ದೇವೇಂದ್ರ. ಒಳಗೆ ಹೋಗಾಗ ಮನಸ್ಸನ್ನು ನಿಯಾಮಕನಾಗಿರತಕ್ಕವ ಶಿವ. ಆಮೇಲೆ ಚಿತ್ತದ ನಿಯಾಮಕನಾಗಿರತಕ್ಕ ಪ್ರಾಣ. ಇವರೆಲ್ಲರೂ ಇಂದ್ರರು. ಇವರೆಲ್ಲರಿಗೂ ಇಂದ್ರ ಸರ್ವಸಮರ್ಥನಾದ ಭಗವಂತ, ನಾರಾಯಣ ಉಪನಿಷತ್ ಪ್ರತಿಪಾದ್ಯನಾದ ನಾರಾಯಣ. ಹೀಗೆ ಇಂದ್ರ ಅಂದರೆ ಅನೇಕ ದೇವತೆಗಳು. ಇವರೆಲ್ಲರನ್ನೂ ನಾವು ಪ್ರಾರ್ಥನೆಯಲ್ಲಿ ನಮ್ಮ ಯಥಾಶಕ್ತಿ ಪ್ರಾರ್ಥನೆ ಮಾಡಿ. ಇಂದ್ರ ಏನವನು? ಅವನು ಹೇಳ್ತಾರೆ, ವಿಷಸ್ಪತಿ ಸುವಸ್ಥಿದ. ಇಲ್ಲಿ 2 ಬಾರಿ ಸುವಸ್ಥಿದ ಅನ್ನೋ ಶಬ್ದ ಬರುತ್ತೆ. ಸುಅಸ್ಥಿ ಅಂದರೆ ಸ್ವಸ್ತಿ ಅಂತ ನಾವು ಹೇಳ್ತೇವೆ. ಸಾಮಾನ್ಯ ಒಂದು ಒಕ್ಕಣೆ ಬರೆಯುವಾಗ ಪ್ರಾರಂಭದಲ್ಲಿ ಸ್ವಸ್ತಿ ಅಂತ ಬರೀತಾರೆ. ಈ ಜೋಯಿಸರು ಜಾತಕ ಬರೆಕೊಡುವಾಗ ಮೇಲಿನಿಂದ ಸ್ವಸ್ತಿ ಅಂತ ಬರೀಕೊಳ್ತಾರೆ. ಏನರ್ಥ ಅಂತ ಯಾರಿಗೂ ಗೊತ್ತಿಲ್ಲ. ಸ್ವಸ್ತಿ ಏನು? ಸ್ವಸ್ತಿ ಅಂದರೆ ನಮ್ಮ ದೊಡ್ಡ ಸಮಸ್ಯೆ ಏನು ಅಂದರೆ, ನಾವು ಎಲ್ಲ ಶಬ್ದವನ್ನು ಬಳಸ್ತೇವೆ, ಯಾವುದರ ಅರ್ಥವೂ ಗೊತ್ತಿರೋದಿಲ್ಲ ನನಗೆ. ಸ್ವಸ್ತಿ ಅಂದರೆ 2 ಅರ್ಥ ಸಂಸ್ಕೃತದಲ್ಲಿ. ಒಂದು ಅಸ್ಥಿ ಅಂದರೆ ಇರುವಿಕೆ, ಬದುಕು, ಲೈಫ್. ಸುಅಸ್ಥಿ ಅಂದರೆ ಚಂದದ ಬಾಳು. ನಾವು ಚೆನ್ನಾಗಿ ಬದುಕುವಂತೆ ಮಾಡುವವನು ಸ್ವಸ್ತಿದ. ಸುಅಸ್ಥಿ ಅಂದರೆ ಶೋಭನವಾದ ಅಸ್ತಿತ್ವ, ಇರುವಿಕೆ. ಅಂದರೆ ಒಳ್ಳೆಯ ಧಾರ್ಮಿಕವಾದ ನ್ಯಾಯಯುತವಾದ ಹಸನಾದ ಬಾಳು, ಅದು ಸ್ವಸ್ತಿ. ಅದನ್ನು ಕೊಡುವವನು ಇಂದ್ರ. ಯಾಕೆಂದರೆ ನಮ್ಮ ಇಂದ್ರಿಯಗಳ ಮೂಲಕ ಒಳ್ಳೆಯ ಕೆಲಸ ಮಾಡಿಸಿ ಅದರ ಮೂಲಕ ಸ್ವಸ್ತಿದ. ಮತ್ತೆ ಕೊನೆ ಸುಅಸ್ಥಿ ಅಂದರೆ, ಅಸ್ಥಿ ಅನ್ನೋದಕ್ಕೆ ಇನ್ನೊಂದು ಅರ್ಥ ಆನಂದ ಅಂತ. ಸ್ವಸ್ತಿದ ಅಂದರೆ ನಮಗೆ ಬದುಕಿನಲ್ಲಿ ಆನಂದಮಯವಾದ ಬದುಕನ್ನು ಕೊಡುವವ. ಮೊದಲು ಒಳ್ಳೆಯ ಬದುಕನ್ನು ಕೊಡುವವ, ಒಳ್ಳೆಯ ಬದುಕಿನ ಮೂಲಕ ಆನಂದಮಯವಾದಂಥ ಒಂದು ಬದುಕನ್ನು, ಜೀವನವನ್ನು ಕೊಡುವ. ಸುಅಸ್ಥಿದ ಅಂದರೆ, ಸುಅಸ್ಥಿ ಅಂದರೆ ಅತ್ಯಂತ ಮಾಂಗಲಿಕವಾದ ಸುಖ, ಅದನ್ನು ಕೊಡುವ. ಅಸ್ಥಿ ಅನ್ನೋದಕ್ಕೆ ಇರುವಿಕೆ ಅಂತ ಒಂದು ಅರ್ಥ, ಸುಖ ಅಂತ ಒಂದು ಅರ್ಥ. ಸಂಸ್ಕೃತದಲ್ಲಿ ಒಂದು ನಿಯಮ, ಇರುವಿಕೆ ಭಾವ ಅನ್ನೋದು, ಭಾವ ಅಂದರೆ ಇರುವುದಲ್ಲ, ಭಾವ. ಇರುವಿಕೆ ಅನ್ನುವ ಅರ್ಥದಲ್ಲಿ ಏನೇನು ಶಬ್ದಗಳಿವೆ ಅವು ಎಲ್ಲಕ್ಕೂ ಕೂಡ ಸುಖ ಅನ್ನೋ ಇನ್ನೊಂದು ಅರ್ಥ ಇದೆ. ಅದನ್ನು ಅಸ್ಥಿ ಅಂದರೆ ಇರುವಿಕೆ, ಅಸ್ಥಿ ಅಂದರೆ ಆನಂದ. ನೀನು ಒಳ್ಳೆಯ ಬದುಕನ್ನು ಕೊಡು, ಒಳ್ಳೆಯ ಆನಂದವನ್ನು ಕೊಡು. ಅದಕ್ಕೋಸ್ಕರ 2 ಸರ್ತಿ ಹೇಳ್ತಾರೆ. ಬಹಳ ಜನ ಇದನ್ನು ಗಮನಿಸಲಿಲ್ಲ. ವ್ಯಾಖ್ಯಾನಕಾರರು ಕೂಡ ಈ ಸ್ವಸ್ತಿ ಶಬ್ದದ 2 ಅರ್ಥವನ್ನು ಗಮನಿಸಿ ವ್ಯಾಖ್ಯಾನ ಮಾಡಿದ್ದು ವಿರಳ. ಸ್ವಸ್ತಿದ, ಸುಅಸ್ಥಿದ ಮೊದಲು ನಮ್ಮ ಇಂದ್ರಿಯಗಳನ್ನು ಒಳ್ಳೆಯ ರೀತಿಯಲ್ಲಿ ಪ್ರೇರಣೆ ಮಾಡಿ ನಮಗೆ ಒಳ್ಳೆಯ ಬದುಕನ್ನು ಕೊಡು. ಒಳ್ಳೆಯ ಬದುಕು ಅಂದರೆ ಒಳ್ಳೆಯ ರೀತಿಯಿಂದ ಬದುಕುವುದು, ಪ್ರಾಮಾಣಿಕವಾಗಿ ಬದುಕುವುದು. ಅಂಥ ಒಂದು ಪ್ರಾಮಾಣಿಕವಾದ ಬದುಕನ್ನು ಕೊಡುವವನು ಇಂದ್ರ ಅಂತ. ಆಮೇಲೆ ಯಾಕೆ ಅವನದ್ದು ಪ್ರಾರ್ಥನೆ ಅಂದರೆ ವಿಷಸ್ಪತಿ. ವಿಷ್ ಅಂದರೆ ಸಂಸ್ಕೃತದಲ್ಲಿ ವಿಷಃ ಅಂದರೆ ಪ್ರಜೆಗಳು, ಸಮಾಜ, ಸೊಸೈಟಿ, ಜನಾಂಗ, ಜೀವರುಗಳು,
ಜೀವಜಾತಕ್ಕೆ ನೀನು ಪತಿ ಒಡೆಯ. ಆದ್ದರಿಂದ ಎಲ್ಲ ಜೀವರು ನಮ್ಮ ಇಂದ್ರಿಯಗಳಿಗೆ ಒಳ್ಳೆಯ ಬುದ್ಧಿ ಕೊಡು, ಇಂದ್ರಿಯಗಳಿಂದ ಒಳ್ಳೆಯ ಕೆಲಸ ಮಾಡಿಸು ಅಂತ ಪ್ರಾರ್ಥನೆ ಮಾಡಲಿಕ್ಕೆ ಕಾರಣ ನೀನು ಎಲ್ಲ ಜೀವಜಾತದ ಪತಿ ಸ್ವಾಮಿ. ಇಂದ್ರನೂ ಹೌದು, ಅದಕ್ಕಿಂತಲೂ ಮುಖ್ಯವಾಗಿ ಮನೋಭಿಮಾನಿಯಾಗಿರ್ತಕ್ಕಂಥ ಶಿವ ವಿಷಸ್ಪತಿ. ಎಲ್ಲ ಪ್ರಜೆಗಳು ಪಶುಗಳು, ಅವನು ಪಶುಪತಿ. ನಮ್ಮ ಉಸಿರು ಕೊಟ್ಟು ಬದುಕಿಸುವಂತಹ ಪ್ರಾಣದೇವರು ಖಂಡಿತವಾಗಿ ವಿಷಸ್ಪತಿ. ಪ್ರಜಾಪತಿ ಪ್ರಜಾನಾಂ ಪಾಲನಾದ್ ವಿಷ್ಣು ಪ್ರಜಾಪತಿ, ಹಿಂದೆ ಪ್ರಜಾಪತಿ ಹಿಂದೆ ಬಂದಿದೆ, ಅದೇ ಅರ್ಥ ವಿಷಸ್ಪತಿ. ಎಲ್ಲ ಜೀವಜಾತವನ್ನು ರಕ್ಷಣೆ ಮಾಡ್ತಕ್ಕಂಥ ನಾರಾಯಣ. ಇವರೆಲ್ಲರೂ ವಿಷಸ್ಪತಿಗಳು. ಸುವಸ್ತಿದ ವಿಷಸ್ಪತಿ. ನೋಡಿ, ವಿಶೇಷಣಗಳು ಮೇಲು ನೋಟಕ್ಕೆ ನೋಡಿದರೆ ಇಂದ್ರನನ್ನೇ, ಅಂದರೆ ದೇವೇಂದ್ರನನ್ನೇ ಕುರಿತು ಹೊರಟ ಕಾಣುತ್ತೆ. ವೃತ್ರ ವಿಮೃಧೋ ವಶೀ ಅಂತ. ವೃತ್ರಾಸುರನನ್ನು ಕೊಂದವ. ಇದು ನೀವು ಪುರಾಣದಲ್ಲಿರೋದು, ವೃತ್ರಾಸುರನನ್ನು ಕೊಂದದ್ದು ಇಂದ್ರ, ದೇವಲೋಕದ ಇಂದ್ರ ಅಂತ. ಆದರೆ ನಿಜವಾದ ವೃತ್ರ ಅಂದರೆ ಏನು? ಯಾವನೋ ಒಬ್ಬ ಅಸುರ, ಅವನನ್ನು ಇಂದ್ರ ಕೊಂದ, ನಮಗೇನಾಗಬೇಕಾಗಿದೆ? ನಮಗೆ ನಿಜವಾದ ವೃತ್ರ ಅಂದರೆ ಏನು? ಇದರ ಬಗ್ಗೆ ವೈದಿಕರಲ್ಲಿ ಬಹಳ ದೊಡ್ಡ ಚರ್ಚೆ ನಡೆದಿದೆ. ವೇದಕ್ಕೆ ಅರ್ಥ ಬರೆಯಲಿಕ್ಕೆ ಪ್ರಯತ್ನ ಮಾಡಿದ, ಅಂದರೆ ನಿರ್ವಚನ ಬರೆಯಲಿಕ್ಕೆ ಪ್ರಯತ್ನ ಮಾಡಿದ ಬಹಳ ಪ್ರಾಚೀನನಾದ ಯಾಸ್ಕ ಕೂಡ ವೃತ್ರ ಅನ್ನೋದಕ್ಕೆ ಬೇರೆ ಬೇರೆ ವಿದ್ವಾಂಸರು ಬೇರೆ ಬೇರೆ ಅರ್ಥ ಹೇಳ್ತಾರೆ ಅಂತ ಹೇಳಿದ ಹೊರತು ಒಂದು ನಿಷ್ಕೃಷ್ಟವಾದ ಇದೇ ವೃತ್ತ ಶಬ್ದದ ಅರ್ಥ ಅಂತ ಬರೆಯುವುದಕ್ಕೆ ಅವನು ವಿಫಲನಾದ. ಪೌರಾಣಿಕರು ಹೀಗೆ ಹೇಳ್ತಾರೆ, ಐತಿಹಾಸಿಕರು ಹೀಗೆ ಹೇಳ್ತಾರೆ ಅಂತ ಬೇರೆ ಬೇರೆ ಅರ್ಥ ಹೇಳ್ತಾರೆ. ಅದರ ಅವನ ಪ್ರಕಾರ ವೃತ್ರ ಅಂದರೆ ನೀರು ಅಂತ ಒಂದು ಅರ್ಥ. ವೃತ್ರ ಅಂತಂದರೆ ಮೋಡ, ಆಕಾಶದಲ್ಲಿ ಮೋಡವನ್ನು ಅದರ ನೀರು ಬರುವಂತೆ, ಮೋಡ ಕಟ್ಟಿ ಹೀಗೆ ಹೋಗ್ಬಿಟ್ರೆ ನಮಗೆ ನೀರೇ ಇಲ್ಲ. ಆದ್ದರಿಂದ ಮೋಡಗಳಿಂದ ನೀರು ಬರಿಸುವವ, ನೀರು ಕೊಡುವವ ಇಂದ್ರ ಅಂತ ಹೇಳಿಕೊಂಡು ಕೆಲವರು ಹಾಗೆ ಅರ್ಥ ಬರೀತಾರೆ. ಅದರ ನಿಜವಾದ ವೃತ್ರ ಅಂದರೆ ಏನು? ಆವೃಣೋತೀತಿ ವೃತ್ರ ಅಂತ. ಆ ಶಬ್ದದ ಅರ್ಥ ಏನು? ನಮಗೆ ಶಬ್ದದ ಲೆಕ್ಸಿಕಲ್ ಮೀನಿಂಗು ಬೇಡ, ಅದರ ಎಟಿಮಲಾಜಿಕಲ್ ಮೀನಿಂಗ್ ಬೇಕು. ಅದು ನಿರ್ವಚನದಲ್ಲಿ ಏನು ಹೇಳುತ್ತೆ? ಅದು ಆ ವೃಣೋತೀತಿ ವೃತ್ರ ಅಂತ. ಎಲ್ಲ ನಿರ್ವಚನಕಾರರು ಅದಕ್ಕೆ ಅರ್ಥ ಬರೆದದ್ದು ವೃಣೋತಿ ಅಂದರೆ ಆವರಿಸುತ್ತಾನೆ, ನಮ್ಮಲ್ಲಿ ಆವರಿಸಿಕೊಂಡು ನಮಗೆ ನಮ್ಮ ವ್ಯಕ್ತಿತ್ವದ ಅಥವಾ ಸತ್ಯದ ಆವಿಷ್ಕಾರ ಆಗದಂತೆ ನಮಗೆ ಆವರಣ ಇರೋದು ಯಾವುದು? ಇಗ್ನೋರೆನ್ಸ್. ಅದನ್ನ ವೃತ್ರ ಅಂದರೆ ವೈದಿಕರು ಹೇಳ್ತಕ್ಕ ಅರ್ಥ ಅಜ್ಞಾನ ಅಂತ. ನಮ್ಮನ್ನು ಮುಚ್ಚಿ ಹಾಕಿದ್ದು, ನಮ್ಮ ವ್ಯಕ್ತಿತ್ವವನ್ನು ಮುಚ್ಚಿದ್ದು ಅಜ್ಞಾನ. ನಮ್ಮಲ್ಲಿ ಆವರಣವಾಗಿರೋದು, ನಾವೆಲ್ಲರೂ ಅಜ್ಞಾನದ ಪರದೆ ಅಥವಾ ಅಜ್ಞಾನದ ಅಂಗಿ, ಅಜ್ಞಾನದ ಕೋಟು, ಅಜ್ಞಾನದ ಪ್ಯಾಂಟು ಹಾಕ್ಕೊಂಡು ತಿರುಗ್ತಾ ಇರ್ತೀವಿ. ಅದು ಒಳಗಿದ್ದದ್ದು ಕಾಣಬಾರ್ದು ಅಂತ, ನಮ್ಮ ಅಜ್ಞಾನ ಕಾಣಬಾರ್ದು ಅಂತ ಅಜ್ಞಾನದೇ ಅಂಗಿ, ಅಜ್ಞಾನದೇ ಕೋಟು, ಅಜ್ಞಾನದೇ ಪ್ಯಾಂಟ್ ಹಾಕ್ಕೊಂಡು ತಿರುಗ್ತಾ ಇರ್ತೇವೆ. ಈ ಹೊರಗಿನ ವೇಷವೇ ನಮ್ಮ ಅಜ್ಞಾನವನ್ನು ಮುಚ್ಚುವುದಕ್ಕೆ ಮಾಡುವ ನಾಟಕ ಕಂಪನಿ. ಆದ್ದರಿಂದ ವೃತ್ರ ಅಂದರೆ ವೃಣೋತಿ, ನಮ್ಮ ವ್ಯಕ್ತಿತ್ವದ ಆವಿಷ್ಕಾರಕ್ಕೆ ತಡೆಯಾಗಿ ನಮಗೆ ಮುಸುಕು ಹಾಕಿರತಕ್ಕಂಥ, ಸತ್ಯವನ್ನು ನಮಗೆ ಕಾಣದಂತೆ ನನಗೆ ಕಣ್ಪಟ್ಟಿ ಕಟ್ಟಿರುವಂಥ ವೃತ್ರ ಅಂದರೆ ಅಜ್ಞಾನ. ವೃತ್ರ ಅಂದರೆ ನಮ್ಮ ಅಜ್ಞಾನವನ್ನು ಪರಿಹರಿಸೋನು, ಅದು ಮುಖ್ಯ ನಮಗೆ. ಉಳಿದ ವೃತ್ರ ನೀರು ಗೀರು ಮೋಡ ಅದನ್ನು ಕಟ್ಟಿಕೊಂಡು ನಮಗೇನು ಮಾಡಬೇಕು? ಅಥವಾ ಯಾರೋ ಒಬ್ಬ ವೃತ್ರ ಎಂದೋ ಇದ್ದವ, ಅವನು ಸತ್ತ, ನಾವೇನು ಮಾಡಬೇಕಾಗಿದೆ? ನಮಗೆ ನಮ್ಮ ನಿತ್ಯ ಜೀವನಕ್ಕೆ ಅಂದರೆ ಆಧ್ಯಾತ್ಮಿಕವಾದ ಅರ್ಥ ಏನು? ನಾನು ಮೊನ್ನೆ ಹೇಳಿದೆ, ವೇದದ ಪ್ರತಿಯೊಂದು ಶಬ್ದಕ್ಕೆ ನಾವು ಆಧ್ಯಾತ್ಮಿಕವಾದ ಅರ್ಥವನ್ನು ಹುಡುಕಬೇಕು. ಅದಕ್ಕೆ ಐತಿಹಾಸಿಕ ಅರ್ಥ ಹೇಳಿ ಉಪಯೋಗ ಇಲ್ಲ. ಯಾವತ್ತೋ ಒಬ್ಬ ವೃತ್ರ ಇದ್ದಿರಬಹುದು, ಇಲ್ಲ ಅಂತಲ್ಲ. ಪುರಾಣದಲ್ಲಿ ಬರುತ್ತೆ, ಅವನನ್ನು ಇಂದ್ರ ಕೊಂದದ್ದು ಹೌದು. ಆ ಕಾಲದಲ್ಲಿ ವೃತ್ರನಿಂದ ತುಂಬ ತೊಂದರೆಯಾಗಿತ್ತು. ಅವನು ನದಿಗಳಿಂದ ನೀರು ಬರದಂತೆ ತಡೆದಿಟ್ಟಿದ್ದ ಅಂತ. ಹಾಗಾಗಿ ಆ ಜನರಿಗೆ ನೀರಿಲ್ಲದೆ ಬದುಕುವುದೇ ಕಷ್ಟ ಆಯಿತು. ಎಲ್ಲ ನೀರು ಇಂಗಿ ಹೋಯಿತು, ನದಿಗಳಿಂದ ಬೆಟ್ಟದಿಂದ ನೀರು ಹರಿದು ಬರದಂತೆ ತಡೆದಂತೆ. ಅಂಥ ಒಂದು ಅಸುರ ಶಕ್ತಿ ಒಂದು ಕಾಲದಲ್ಲಿ ನಡೆದಿತ್ತು ಅಂತ ಹೇಳ್ತಾರೆ ಪುರಾಣದವರು. ಆಗ ಅವನನ್ನು ಕೊಂದು ಎಲ್ಲರಿಗೂ ನೀರು ಸಿಗುವಂತೆ, ನೀರು ಅಂದರೆ ಬದುಕು ಕೊಟ್ಟ. ಇದರ ನೀರಿಲ್ಲದೆ ಎಲ್ಲ ಸಾಯುತ್ತಿದ್ದರು. ಅದು ಒಂದು ಕಾಲದಲ್ಲಿ, ಯಾವುದೋ ಕಾಲದಲ್ಲಿ, ಪ್ರೀಹಿಸ್ಟಾರಿಕ್ ಏಜ್. ನಮಗೆ ಅದು ನೇರ ಸಂಬಂಧಪಟ್ಟದ್ದಲ್ಲ. ನಮಗೆ ಬೇಕಾಗಿರ್ತಕ್ಕ ವೃತ್ರ ಅಂದರೆ ಅಜ್ಞಾನ. ಯಾಕೆಂದರೆ ಅಧ್ಯಾತ್ಮದಲ್ಲಿ ನಮ್ಮ ಬದುಕಿಗೆ ಸಂಬಂಧಪಟ್ಟ ನೇರ ಅಂಥ ಅಜ್ಞಾನವನ್ನು ಪರಿಹರಿಸುವವನು ವೃತ್ರ. ಅದು ಇಂದ್ರನೂ ಹೌದು, ಶಿವನೂ ಹೌದು, ಪ್ರಾಣನೂ ಹೌದು, ನಾರಾಯಣ. ಇವರೆಲ್ಲ ನಮ್ಮ ಒಳಗಿದ್ದ ಅಜ್ಞಾನವನ್ನು ಪರಿಹರಿಸಿ ನಮ್ಮನ್ನು ಜ್ಞಾನದಾರಿಯಲ್ಲಿ ಕರ್ಕೊಂಡು ಹೋಗಿ, ಇದು ಪ್ರಾರ್ಥನೆ.
ಸುವಸ್ಥಿದ ವಿಷಸ್ಪತಿ ವೃತ್ರ ವಿಮೃಧ ವಶಿ. ವಿಮೃಧ ಅಂತಂದರೆ ನಮ್ಮಲ್ಲಿರತಕ್ಕಂಥ ಅಜ್ಞಾನವನ್ನು ಮಾತ್ರ ಅಲ್ಲ, ನಮ್ಮಲ್ಲಿರತಕ್ಕ ಎಲ್ಲ ದುಷ್ಟತನವನ್ನು, ಎಲ್ಲ ದೌರ್ಬಲ್ಯವನ್ನು ಮರ್ದನ ಮಾಡುವ. ಮೃದು ಅಂದರೆ ಅದು ಮೃದ್ನಾತಿ, ನಾಶ ಮಾಡುವವ. ವಿಮೃಧ ಅಂದರೆ ನಮ್ಮಲ್ಲಿರತಕ್ಕ ಎಲ್ಲ ಅಲ್ಪತನ, ದುಷ್ಟತನ, ದೌರ್ಬಲ್ಯ ಅದೆಲ್ಲವನ್ನೂ ನಾಶ ಮಾಡುವ. ಬರೀ ಅಜ್ಞಾನ ಹೋದರೆ ಸಾಲದು. ಅಜ್ಞಾನ ಬಂತು ಅಂದರೆ, ಯಾಕೆಂದರೆ ಅಜ್ಞಾನದ ಒಟ್ಟಿಗೆ ಮತ್ತೆ ಎಲ್ಲ ದೋಷಗಳು ಬಂದು ಸೇರಿಕೊಳ್ತಾವೆ. ಮನುಷ್ಯನಲ್ಲಿ ಪತಂಜಲಿ ಒಂದು ಮಾತು ಹೇಳ್ತಾನೆ, ಅವಿದ್ಯಾ ಕ್ಷೇತ್ರ ಮುತ್ತರೇಶಾಂ. ನಮ್ಮಲ್ಲಿರ್ತಕ್ಕ ಎಲ್ಲ ದೌರ್ಬಲ್ಯಗಳಿಗೆ ಮೂಲ ಕಾರಣ ಅವಿದ್ಯೆ ಅಂತ. ಅವಿದ್ಯೆ ಬಂತು ಅಂದರೆ ಅದರ ಹಿಂದೆ ಎಲ್ಲ ದೋಷಗಳು ಬಂದು ಸೇರಿಕೊಳ್ತವೆ. ಅವಿದ್ಯೆ ಬಂದ ಕೂಡಲೇ ಮೊದಲು ಬರೋದೇನು ಗೊತ್ತುಂಟಾ? ಈಗೋ, ನನ್ನಂಥವನು ಯಾರೇ, ಕೋನ್ಯೋಸ್ತಿ ಸದೃಶೋಮಯ, ನನಗೆ ಸಾಟಿ ಯಾರು ಅಂತ ಅಹಂಕಾರ ಬರುತ್ತೆ. ಆಮೇಲೆ ಕಾಮ ಕರ್ಮ, ಅವಿದ್ಯಾ ಕಾಮಕರ್ಮ ಅಂತ ಹೇಳ್ತಾರೆ. ಬಯಕೆಗಳು, ಬೇಡವಾದ ಬಯಕೆಗಳು, ಅದನ್ನು ಈಡೇರಿಸುವುದಕ್ಕೋಸ್ಕರ ಬೇಡವಾದ ಕೆಲಸಗಳು, ಇದೆಲ್ಲವೂ ಅಜ್ಞಾನದಿಂದ ಬರುವಂಥದ್ದು. ಅದರಿಂದ ನಮ್ಮ ಜೀವನದ ಎಲ್ಲ ದುರಂತಗಳಿಗೆ ಮೂಲ ಕಾರಣ ಅವಿದ್ಯೆ. ಅದಕ್ಕೆ ವೃತ್ರ ಅವಿದ್ಯೆಯನ್ನು ಪರಿಹರಿಸಿದ. ಆಮೇಲೆ ಅದರಿಂದ ಬಂದಿರತಕ್ಕ ಚಿಲ್ಲರೆ ದೋಷಗಳೆಲ್ಲ ಇದ್ದಾವಲ್ಲ, ಅಹಂಕಾರಗಳು, ಬೇಡವಾದ ಕಾಮನೆಗಳು, ಬೇಡವಾದ ಕೆಲಸಗಳು. ಅದು ಮೊದಲು ಬೇಡವಾದ ಬಯಕೆಗಳು ಬರೋದು, ಅದನ್ನು ಈಡೇರಿಸುವುದಕ್ಕೋಸ್ಕರ ಬೇಡವಾದ ಕೆಲಸಗಳು ಮಾಡೋದು. ನಮಗೇನೋ ದುಡ್ಡು ಬೇಕು ಅನ್ನೋ ಬಯಕೆ ಬಂತು, ಅದರಿಂದ ಲಂಚ ತಗೊಳ್ಳುವ ಕ್ರಿಯೆ ಶುರುವಾಯಿತು. ಅಂದರೆ ಒಂದರಿಂದ ಒಂದು ಹೇಗೆ ಬರುತ್ತೆ, ದುಡ್ಡು ಬೇಕು, ನ್ಯಾಯ ಮಾರ್ಗದಲ್ಲಿ ಸಿಗೋಲ್ಲ, ಅದಕ್ಕೆ ಲಂಚ ತಗೊಳ್ಳೋಣ ಅಂತ. ಇದು ಅವಿದ್ಯೆಯಿಂದ ಬಂದು ಕಾಮ ಬಂತು, ಕಾಮದಿಂದ ಒಂದು ಕೆಟ್ಟ ಕರ್ಮ ಶುರುವಾಯಿತು. ಹೀಗೆ ನಾವು ಒಂದೊಂದೇ ದೌರ್ಬಲ್ಯಗಳಿಗೆ ಒಳಗಾಗ್ತಾ ಇರ್ತೇವೆ, ನಮಗೇ ಗೊತ್ತಿಲ್ಲದಂತೆ. ಅದಕ್ಕೆ ಮೂಲ ಕಾರಣ ನಮ್ಮ ಅಜ್ಞಾನ. ಅದನ್ನು ವೃತ್ರ ಅಜ್ಞಾನವನ್ನು ಪರಿಹಾರ ಮಾಡಿದ. ಆಮೇಲೆ ಉಳಿದಂಥ ಏನು ಅದರಿಂದ ಬಂದಿರತಕ್ಕಂಥ ಕ್ಷುದ್ರ ದೋಷಗಳಿವೆ ಅದನ್ನು ಪರಿಹಾರ ಮಾಡಿದ. ಯಾಕೆಂದರೆ ಒಮ್ಮೊಮ್ಮೆ ಅವಿದ್ಯೆಯಿಂದ ಅಹಂಕಾರ ಬರ್ತದಲ್ವ, ಅದಕ್ಕಾದರೂ ಕ್ಷಮೆ ಉಂಟು. ಈ ವಿದ್ಯೆಯಿಂದ ಅಹಂಕಾರ ಬರುತ್ತೆ. ವಿದ್ಯಾವಂತರಿಗೆ, ನನ್ನಂಥ ಪಂಡಿತ ಯಾರು, ಒಂದು ಮುಗಿದೋಯ್ತು ಕಥೆ. ಅಂಥ ಪಂಡಿತರು ನಾವು ಎಲ್ಲಾರು ಅವ್ರ ಹತ್ರ ಪಾಠಕ್ಕೆ ಹೋದರೆ ನಮಗೆ ಅಹಂಕಾರ ಬರೋದು, ವಿದ್ಯೆ ಬರೋಲ್ಲ. ಮಹಾ ದುರಹಂಕಾರ ಬಂದುಬಿಡುತ್ತೆ ವಿದ್ಯೆಯಿಂದ. ಅವಿದ್ಯೆಯಿಂದ ಅಹಂಕಾರ ಬಂದರೆ ಇಟ್ ಈಸ್ ಪಾರ್ಡನಬಲ್, ಅದಕ್ಕೊಂದು ಕ್ಷಮೆ ಇದೆ ಮತ್ತು ಅವನು ಕಳ್ಕೊಳ್ಬಹುದು. ವಿದ್ಯೆಯಿಂದಲೇ ಅಹಂಕಾರ ಬಂದರೆ ಅವನು ಸತ್ರು ಹೋಗಲ್ಲ, ಅದು ಭಾರಿ ಭಯಂಕರ. ಆದರೆ ನಾವು ವಿದ್ಯಾವಂತ ಅಹಂಕಾರಿಗಳನ್ನೇ ತುಂಬ ನೋಡ್ತಾ ಇರ್ತೇವೆ ನಮ್ಮ ಕಣ್ಣು ಮುಂದೆ. ಬರೀ ಅಹಂಕಾರದಿಂದ ಬೀಗಿದ ವಿದ್ಯಾವಂತರು. ದೇವರೇ ರಕ್ಷಿಸಬೇಕು ಅವರನ್ನು. ನಾವು ಯಾರೂ ಏನೂ ಮಾಡಲಿಕ್ಕಾಗೋದಿಲ್ಲ, ಯಾಕೆಂದರೆ ಅವರು ಕಲಿತ ವಿದ್ಯೆಯೇ ಅವರಿಗೆ ಶತ್ರು ಹಾಕುವುದು ಕಾಡ್ತಾ ಇರ್ತದೆ. ಆದ್ದರಿಂದ ಅಹಂಕಾರಕ್ಕೆ ವೃತ್ರ ಅಷ್ಟೇ ಅಲ್ಲ, ಜ್ಞಾನ ಇದ್ದರೂ ಕೂಡ ಅಹಂಕಾರ. ಅದಕ್ಕೆ ವಿಮೃತ ಅಂತ. ಮೊದಲು ಆ ಅಹಂಕಾರವನ್ನು ಒದ್ದೋಡಿಸುವುದು ಬಹಳ ಮುಖ್ಯ. ಅಜ್ಞಾನಕ್ಕಿಂತ ದೊಡ್ಡ ಶತ್ರು ಅಜ್ಞಾನ ಅಲ್ಲ, ಅಹಂಕಾರ. ಎರಡೇ ಮನುಷ್ಯನಿಗೆ ಜೀವನದಲ್ಲಿ ಅವನಿಗೆ ತೊಂದರೆ ಕೊಡತಕ್ಕಂಥದ್ದು, ಅಹಂಕಾರ ಮತ್ತು ಮಮಕಾರ. ಇದು ಎರಡು ಬಿಟ್ಟರೆ ಸಮಸ್ಯೆ ಇಲ್ಲ ಜೀವನದಲ್ಲಿ. ಪ್ರತಿಯೊಂದಕ್ಕೂ ನಾನು ನನ್ನಿಂದಾಯಿತು, ನಾನು ಮಾಡಿದೆ. ಎರಡನೇದು ನನ್ನದು, ಇದು ನನ್ನದು, ಅದಕ್ಕೋಸ್ಕರ ನನ್ನದು, ಪಾಲ್ಪಟ್ಟಿ, ಜಗಳ. ಸೊ ಎರಡೇ ಮನುಷ್ಯನ ಜೀವನದ ಅತಂತ್ರತೆಗೆ ಅಥವಾ ಜೀವನದಲ್ಲಿ ಬಾಡ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ, ದುಃಖಕ್ಕೆ ಕಾರಣ ಅಹಂ ಮತ್ತು ಮಮ. ಅದು ಎರಡನ್ನು ತೆಗೆದಬೇಕು ಅನ್ನೋದು ವಿಮೃತ ಅಂತ. ಅದನ್ನು ಮರ್ದನೆ ಮಾಡಿ ತೆಗಿ ಅಂತ, ಮತ್ತೆ ತಲೆ ಎತ್ತಬಾರ್ದು ಯಾವತ್ತೂ. ಅದರಿಂದ ಅಜ್ಞಾನವನ್ನು ತೆಗಿ, ಅಹಂಕಾರ ಮಮಕಾರಗಳನ್ನು ತುಳಿದು ಅದನ್ನು ನಾಶ ಮಾಡಿಬಿಡುವಂಥ, ಹೊಸಕಿ ಹಾಕುವಂಥ. ವಿಮೃತ ಅಂದರೆ ನಮ್ಮ ಅಹಂಕಾರ ಮಮಕಾರಗಳನ್ನು ಹೊಸಕಿ ಹಾಕುವವು. ಅದು ಹೋಗದೆ ಎಷ್ಟು ಓದಿದರೂ ಏನೂ ಉಪಯೋಗ ಇಲ್ಲ. ತುಂಬ ಓದೇ ಒಂದು ಅಹಂಕಾರ ಕೂತು ಬಿಡುತ್ತೆ ಮನುಷ್ಯನಲ್ಲಿ. ಅದಕ್ಕೆ ರಕ್ಷಣೆ ಇಲ್ಲ. ಅಂಥವ್ರನ್ನ ದೇವರು ರಕ್ಷಿಸೋಲ್ಲ. ಯಾಕೆಂದರೆ ನಾವು ದೇವರಿಗೆ ಹತ್ತಿರ ಆಗಬೇಕಲ್ಲ. ನಾವು ಅಹಂಕಾರ ಎಷ್ಟು ಬೆಳೆಸಿದೆವೋ ಅಷ್ಟು ದೇವರಿಗೆ ದೂರ ಆಗ್ತೇವೆ. ಹಾಗಾಗಿ ಎಷ್ಟು ಹೆಚ್ಚು ಶಾಸ್ತ್ರ ಓದಿದೆವೋ ಅಷ್ಟು ದೇವರಿಗೆ ದೂರ ಆಗ್ತಾ ಹೋಗುತ್ತೇವೆ. ಯಾಕೆಂದರೆ ಅಹಂಕಾರ ಬಂತೋ ದೇವರು ಹತ್ತಿರ ಬರೋಲ್ಲ. ಅದರಿಂದ ಅದರಲ್ಲಿ ಆ ವಿಮೃತ ನೋಡೋದು. ಗಾಡ್, ಇಫ್ ವಿ ವಾಂಟ್ the presence of God,
ಈಗೋ ಮಸ್ಟ್ ಗೋ ಅಷ್ಟೇ. ಅದು ಇದ್ದರೆ ವಿಲ್ ನಾಟ್ ಗೋ, ಗಾಡ್ ವಿಲ್ ನಾಟ್ ಕಮ್. ಭಗವಂತ ಗಾಡ್ ಬರಬೇಕಾಗಿದ್ದರೆ ಗೋ ಹೋಗಬೇಕು, ಈಗೋ ಹೋಗಬೇಕು. ಈಗೋ ಹೋಗದೆ ಭಗವಂತ ನಮ್ಮ ದೇಹದಲ್ಲಿ ಒಳಗೆ ಕೂಡುವುದಿಲ್ಲ. ಅದರಿಂದ ವಿಮೃಧ ಅಂದರೆ ನಮ್ಮ ಅಹಂಕಾರವನ್ನು ತುಳಿದು ಹೊಸಕಿ ಹಾಕುವವನು ಅಲ್ಲ. ಅವನಿಗೆ ಅಷ್ಟೆಲ್ಲ ಶಕ್ತಿ ಉಂಟ ಇಂದ್ರನಿಗೆ, ಅಂದರೆ ವಶಿ. ಅವನು ಇಡೀ ಎಲ್ಲ ತನ್ನ ಅಧಿಕಾರದಲ್ಲಿರ್ತಕ್ಕ ಇಡೀ ವಿಶ್ವವನ್ನು ತನ್ನ ಸ್ವಾಧೀನ ಇಟ್ಟುಕೊಂಡವ. ಅದರಿಂದ ಅವನು ತನ್ನ ಅಹಂಕಾರವನ್ನು ನಿಯಂತ್ರಿಸುವವನು. ಅವನಿಗೆ ಅಹಂಕಾರವು ಅವನ ವಶವಾಗಿದೆ, ಅಹಂಕಾರಕ್ಕೆ ವಶ ಅವನಾಗಲಿಲ್ಲ. ಅದರಿಂದ ಅಹಂಕಾರ ಮಮಕಾರಗಳನ್ನು ಗೆದ್ದವ. ಇದು ದೇವೇಂದ್ರನಿಗೆ. ಅನಂತರ ಭಗವಂತನಿಗಾಗುವಾಗ ವಿಷಯ ಅಂದರೆ ಎಲ್ಲವನ್ನು ತನ್ನ ವಶದಲ್ಲಿ ಇಟ್ಟುಕೊಂಡವ. ಅವನ ಅಧೀನವಲ್ಲದ, ಅವನನ್ನು ಮೀರಿ ನಿಲ್ಲುವ ಯಾವ ವಸ್ತುವು ಜಗತ್ತಿನಲ್ಲಿಲ್ಲ. ಹಾಗಾಗಿ ನಮಗೆ ಇಂದ್ರ, ಶಿವ, ಪ್ರಾಣ, ನಾರಾಯಣ ಇವರೆಲ್ಲರೂ ಸ್ವಾಧೀನ, ಎಲ್ಲ ತಮ್ಮ ಬದುಕನ್ನು ತಮ್ಮ ವಶ ಇಟ್ಟುಕೊಂಡವರು, ಇಡೀ ಜಗತ್ತನ್ನು ತಮ್ಮ ವಶ ಇಟ್ಟುಕೊಂಡು ಆಳುವವರು. ಅವರು ನಮ್ಮನ್ನು ಅವರ ವಶದಲ್ಲಿ ಇರುವವರು. ನಾವು ನಮ್ಮನ್ನು ತಿದ್ದುವ ಹೊಣೆ ಅವರದ್ದು. ಯಾಕೆಂದರೆ ನಮಗೆ ನಮ್ಮ ವಶ ನಾವಿಲ್ಲ, ನಾವೇ ನಮ್ಮ ವಶ ಅಲ್ಲ, ನಾವು ಯಾರದೋ ವಶ. ನಾವು ಬಯಸಿದ ಹಾಗಿರ್ಲಿಕ್ಕಾಗೋಲ್ಲ, ನಾವು ಎಣಿಸಿದ್ದನ್ನು ಮಾಡಲಿಕ್ಕಾಗೋಲ್ಲ. ನಾವು ಹಾಗೆ ಮಾಡಬಾರ್ದು ಅಂತ ಎಣಿಸ್ತೇವೆ, ಅದನ್ನು ಮಾಡುತ್ತೇವೆ. ಹಾಗಾಗಿ ನಾವು ಯಾರೂ ವಶಿಗಳಲ್ಲ. ವಶಿಗಳು ಅಂದರೆ ನಮ್ಮ ಬಯಕೆಯನ್ನು ಈಡೇರಿಸಿಕೊಳ್ಳಬಲ್ಲ ಇಂಡಿಪೆಂಡೆನ್ಸ್ ಉಳ್ಳವರು. ನಾವು ಸ್ವವಶರಲ್ಲ, ನಾವು ಪರವಶರು. ವಶಿಯಿಂದ ಸ್ವವಶ, ಇನ್ನೊಬ್ಬರ ಅಧೀನ ಇಲ್ಲದವರು ವಶಿಗಳು. ನಾವು ಪರವಶರು, ನಾವು ನಮ್ಮ ಅಧೀನ ಇಲ್ಲ, ನಮಗೆ ನಮ್ಮ ಇಚ್ಛೆಯಂತೆ ನಡ್ಕೊಳ್ಳುವ ತಾಕತ್ತು ಇಲ್ಲ. ಆದ್ದರಿಂದ ವೃಷೇಂದ್ರ ಪುರ ಏತುನಃ, ವೃಷ ಅಂತಂದರೂ ಇಂದ್ರನ ಹೆಸರೇ. ಅದರ ನಿಜವಾದ ಅರ್ಥ ವೃಷ ಅಂದರೆ ನಾವು ಬಯಸಿದ್ದನ್ನು ಕೊಡುವವನು ಅಂತ ಅರ್ಥ. ವೃಷ ಅಂದರೆ ವರ್ಷಣ, ಬಯಸಿದ್ದನ್ನು ಕೊಡುವವನು ವೃಷ. ಅದು ಯಾರು? ನಮ್ಮ ಇಂದ್ರಿಯಾಭಿಮಾನಿಗಳಾಗಿರ್ತಕ್ಕಂಥ ಇಂದ್ರ, ಶಿವ, ಪ್ರಾಣ, ನಾರಾಯಣ ಇವರೆಲ್ಲ ನಾವು ಬಯಸಿದ್ದನ್ನು ಕೊಡುವವರು ವೃಷ. ಯಾಕೆಂದರೆ ಅವರು ಇಂದ್ರರು, ದೇ ಆರ್ ಆಲ್ ಆಮ್ನಿಪೊಟೆಂಟ್, ಸರ್ವಸಮರ್ಥರು. ಅದರಿಂದ ಸರ್ವಸಮರ್ಥರು, ನಾವು ಬಯಸಿದ್ದನ್ನು ಕೊಡತಕ್ಕಂಥವರು. ಅವರು ಪುರಃ ಏತುನಃ, ನಾವು ಹೋಗುವಾಗ ನಮ್ಮ ಮುಂದೆ ಅವರು ನಮಗೆ ಮಾರ್ಗದರ್ಶಕರಾಗಿರಲಿ ಅಂತ. ಪುರಃ ಏತು ಅಂದರೆ ನಮ್ಮ ಮುಂದಿನಿಂದ ಹೋಗಲಿ. ಅಂದರೆ ಈ ಸ್ವಾಮಿಗಳು ಹೋಗುವಾಗ ಇಂಡಿ ಮನೆ ಹೋದ ಹಾಗಲ್ಲ. ನಮ್ಮ ಎದುರಿನಲ್ಲಿ ಹೋಗೋದು ಅಂದರೆ ಅಗ್ನಿಮೀಳೆ ಪುರೋಹಿತಂ, ನಮ್ಮ ಪುರಃ, ನಮ್ಮ ಎದುರಿನಲ್ಲಿ ನಮಗೆ ಮಾರ್ಗದರ್ಶಕರಾಗಿರಲಿ ಅಂತ ಅರ್ಥ. ಅರ್ಥಾತ್ ಎದುರಿನಲ್ಲಿ ಅಂದರೆ ಎದುರಿನಲ್ಲಿ ಇರಲಿ, ಹಿಂದೆ ಇರಲಿ, ಪಕ್ಕದಲ್ಲಿ, ಎಲ್ಲ ಕಡೆ ನಮಗೆ ರಕ್ಷಕರಾಗಿ ಈ ದೇವತೆಗಳಿರಲಿ. ಪುರ ಏತು ಅಂದರೆ ನಮಗೆ ಮುಂದಿನಿಂದ ಮಾರ್ಗದರ್ಶಕರಾಗಿ ಹೋಗಲಿ ಅನ್ನೋದಕ್ಕೋಸ್ಕರ ಪುರ ಏತುನಃ. ಎಂಥವನವನು? ಸ್ವಸ್ತಿದ ಅಭಯಂಕರ. ನೀನು ಮುಂದಿನಿಂದ ಹೋದರೆ ನಮ್ಮ ಬದುಕು ಸ್ವಸ್ತಿದ, ನೀವು ಸುಖದಾಯಕವಾಗತ್ತೆ. ಆ ಆನಂದದಾಯಕವಾದ ಬದುಕಿಗೋಸ್ಕರ ನಮ್ಮ ಒಳಗಿರತಕ್ಕ ದೇವತೆಗಳು ನಮ್ಮನ್ನು ಒಳ್ಳೆಯ ದಾರಿಯಲ್ಲಿ ನಡೆಸಬೇಕು. ಮತ್ತು ಅಭಯಂಕರ, ಇಲ್ಲಿ ಮೃತ್ಯುವಿನ ಸಾಕ್ಷಾತ್ ಉಲ್ಲೇಖ ಇಲ್ಲ. ಆದರೆ ಜೀವನದಲ್ಲಿ ಸಂಸಾರಕ್ಕೆ ಭಯ ಅಂತ ಹೆಸರು. ಅಭಯ ಅಂದರೆ ಮುಕ್ತಿ, ಅಭಯಂಕರ ಅಂದರೆ ಮುಕ್ತಿ ಕೊಡುವವರು ನೀವು ಅಂದರೆ ಮೃತ್ಯುವಿನಿಂದ ಪಾರು ಮಾಡಿಸುವವರು ಅಂತ. ಯಾಕೆಂದರೆ ಭಯ ಅಂದರೆ ಜೀವನದಲ್ಲಿ ನಾನಾ ಬಗೆಯ ಭಯಗಳಿದೆ. ಹುಟ್ಟಿನಿಂದ ಸಾಯೋ ತನಕ 1000 ಥರದ ಭಯಗಳಿದೆ. ಆದರೆ ಪರ್ಮನೆಂಟ್ ಆದ ಭಯ ಯಾವುದು ಅಂದರೆ ಸಾವಿನ ಭಯ. ಆದ್ದರಿಂದ ಭಯ ಕೊಡುವವನು ಅಂದರೆ ಸಾವಿನ ಭಯವೇ ಭಯ, ನಿಜವಾದ ಭಯ, ಮನುಷ್ಯನ ಕಾಡುವುದು. ಇನ್ನೆಲ್ಲ ಭಯಗಳಿಗೆ ಪರಿಹಾರ ಇರಬಹುದು, ಇದಕ್ಕೆ ಪರಿಹಾರ ಇಲ್ಲ. ಆದ್ದರಿಂದ ಅಭಯಂಕರ ಅಂದರೆ ಮೃತ್ಯುವಿನಿಂದ ನಮ್ಮನ್ನು ಪಾರು ಮಾಡತಕ್ಕವನು. ಅಭಯಂ ತಿತೀರ್ಷತಾಂ ಪಾರಂ ನಾಚಿಕೇತಂ ಶಕೇಮಹಿ. ಅಭಯ ಅಂದರೆ ಭಯ ಇಲ್ಲದ ತಾಣ. ಅದು ಯಾವುದಂದರೆ ಮೃತ್ಯು ಭಯ ಇಲ್ಲದ ತಾಣ, ಅಂದರೆ ಅದು ಮುಕ್ತಿ. ಮತ್ತೆ ಹುಟ್ಟುವುದು ಮತ್ತೆ ಸಾಯುವುದು ಇಲ್ಲದ ಸ್ಥಿತಿ. ಅದನ್ನು ಕೊಡ್ತಕ್ಕವರು ನೀವು. ಇಂದ್ರ ನಮಗೆ ಒಳ್ಳೆಯ ಬುದ್ಧಿ ಕೊಟ್ಟು ಆ ದಾರಿಯಲ್ಲಿ ಸಾಗಿಸ್ತಾನೆ. ಮನಸ್ಸನ್ನು ನಮ್ಮನ್ನು ಸಾತ್ವಿಕತೆಗೆ ಕೊಂಡು ಹೋಗಿ. ಯಾಕೆಂದರೆ ಶಿವನಿಗೆ 3 ರೂಪಗಳಿವೆ: ಸಾತ್ವಿಕ ಅಹಂಕಾರ, ರಾಜಸ ಅಹಂಕಾರ, ತಾಮಸ ಅಹಂಕಾರ. ಅದರಲ್ಲಿ ನಮ್ಮ ಮನಸ್ಸಿನಲ್ಲಿ ರಾಜಸ ತಾಮಸ ಅಹಂಕಾರಗಳನ್ನು ತೊಡೆದು ಹಾಕಿ ಸಾತ್ವಿಕವಾದ ಮನಸ್ಸನ್ನು ಕೊಡತಕ್ಕವನು ಶಿವ. ಆಮೇಲೆ ನಮ್ಮ ಬದುಕಿಗೆ ಒಂದು ವೈದಿಕವಾದ ಛಾಪು ಕೊಡತಕ್ಕ ಪ್ರಾಣತತ್ವ. ಯಾಕೆಂದರೆ ಅವನು ಮಾತರಿಶ್ವ, ಸದಾ ವೇದದಲ್ಲಿ ಚರಿಸುವವನು. ಕೊನೆಗೆ ಮೋಕ್ಷಪ್ರದನಾದವ ಭಗವಂತ ನಾರಾಯಣ, ಅವನು ಅಭಯಂಕರ ಆಗಲಿ, ನಮಗೆ ಮುಕ್ತಿಯನ್ನು ಕೊಡುವವನಾಗಲಿ ಅಂತ ಅನ್ನತಕ್ಕಂಥ ಪ್ರಾರ್ಥನೆ. ಅದರ ನಂತರ ಮೃತ್ಯು ಮಂತ್ರಗಳಲ್ಲೇ, ಅಂದರೆ ಮೃತ್ಯು ಪರಿಹಾರಕ್ಕೋಸ್ಕರ ಮಾಡುವ ಮಂತ್ರಗಳಲ್ಲೇ ಬಹಳ ಶ್ರೇಷ್ಠವಾದ ಮಂತ್ರ
ಮೃತ್ಯುಂಜಯ ಮಂತ್ರ, ಅದೇ ತ್ರ್ಯಂಬಕ ಮಂತ್ರ. ಅದನ್ನು ಬರೆಯುವಾಗ ತ್ರ್ಯಂಬಕ ಅಂತ ಬರೀತಾರೆ, ತ್ರ್ಯಂಬಕ ಅಂತ ಬರೀತಾರೆ ಕೆಲವರು. ಈಗ ಓದಲಿಕ್ಕೆ ಸೌಕರ್ಯಕ್ಕೋಸ್ಕರ ಹಿಂದೆ ಹಾಗೆ ಬರೀತಾ ಇರಲಿಲ್ಲ. ಅದನ್ನು ತ್ರ್ಯಂಬಕಂ ಅಂತ ಬರೆಯುವುದು. ಓದುವುದು ಹೇಗೆ? ತ್ರ್ಯಂಬಕಂ ಯಜಾಮಹೇ. ಅದು ಹೇಗೆ ಅಂದರೆ, ಗಾಯತ್ರಿಯಲ್ಲಿ ಬರೆಯೋದು ತತ್ಸವಿತುರ್ವರೆಣ್ಯಂ ಅಂತ, ಹೇಳುವುದು ವರೇಣ್ಯಂ ಅಂತ. ವರೇಣ್ಯಂ ಅಂತ ಬರಿಬಾರ್ದು, ಯಾಕೆಂದರೆ ವರೇಣ್ಯ ಶಬ್ದ ಅದೇ. ಅದನ್ನು ಉಚ್ಚಾರ ಮಾಡುವಾಗ ಸಹಸ್ರ ಶೀರ್ಷಂ ಅಂತಲೇ ಬರಿಬೇಕು, ಶೀರ್ಷಂ ಅಂತ ಬರಿಬಾರ್ದು. ಓದುವಾಗ ಅದನ್ನು ಸ್ವಲ್ಪ ಪಾಸ್ ಕೊಡು, ಸಹಸ್ರ ಶೀರ್ಷಂ ದೇವ್. ಇದು ನಮ್ಮ ಉಚ್ಚಾರ ಹೊರತು ಬರವಣಿಗೆಯಲ್ಲಿ ಶೀರ್ಷಂ ಅಂತ ಬರಿಬಾರ್ದು. ಕೆಲವರು ಹಾಗೆ ಪ್ರಿಂಟ್ ಮಾಡ್ತಾರೆ ವೇದ ಪುಸ್ತಕದಲ್ಲಿ, ಸಹಸ್ರ ಶೀರ್ಷಂ ತ್ರ್ಯಂಬಕಂ. ಅದು ಹಾಗೆ ಅಂದರೆ ಓದಲಿಕ್ಕೆ ಬೇಕಾದ ಹಾಗೆ ಪ್ರಿಂಟ್ ಮಾಡೋದು. ಹಾಗೆ ಹಿಂದೆ ಎಂದೂ ಬರೀತಿರಲಿಲ್ಲ ಅವರು. ತ್ರ್ಯಂಬಕಂ ಅಂದರೆ ಅದು ಆ ರೀತಿ ಶಬ್ದವನ್ನು ಕಾಳಿದಾಸನೇ ಶುರು ಮಾಡಿದ್ದು. ತ್ರ್ಯಂಬಕಂ ಸಂಯಮಿನಂ ದದರ್ಶ ಅಂತ ಅದನ್ನು ಬಿಡಿಸಿ ಹೇಳುವಂಥ, ಅಂದರೆ ಅದು ಕಾವ್ಯದಲ್ಲಿ ಆಗುವಾಗ ಬಿಡಿಸಿಯೇ ಬರೀಬೇಕಾದ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದವ ಕಾಳಿದಾಸ. ಅದಿರಲಿ, ಅವನೇನೋ ಮಾಡಿಕೊಂಡ, ಅವನ ಪಾಪ ಒಳ್ಳೆ ಕವಿ, ಅವನ ಬೇರೆ ನಮಗೇನು ಆಕ್ಷೇಪ ಇಲ್ಲ. ಆದರೆ ವೇದದಲ್ಲಿ ತ್ರ್ಯಂಬಕಂ ಅಂತ ಬರಿಬೇಕು, ತ್ರ್ಯಂಬಕಂ ಅಂತ ಬರಿಬಾರ್ದು. ಓದುವಾಗ ತ್ರ್ಯಂಬಕಂ. ನನಗೆ ಆಶ್ಚರ್ಯ ಏನು ಗೊತ್ತುಂಟಾ, ಇದಕ್ಕೊಬ್ಬರು ವ್ಯಾಖ್ಯಾನ ಬರೆದಿದ್ದಾರೆ ನಾರಾಯಣೋಪನಿಷತ್ತಿಗೆ. ಅದರಲ್ಲಿ ತ್ರ್ಯಂಬಕಂ ಅಂತನ್ನುವುದು ಛಾಂದಸ ಪ್ರಯೋಗ ಅಂತ ಬರೆದಿದ್ದಾರೆ. ಒಂದು ಬೇಸಿಕಲಿ ದಟ್ ಈಸ್ ರಾಂಗ್. ಆಮೇಲೆ ಮತ್ತೊಂದು ಬರೀತಾರೆ, ಅಂಬಕ ಶಬ್ದದ ಹಾಗೆ ಎಂಬಕ ಅನ್ನೋದಕ್ಕೂ ಕಣ್ಣು ಅಂತ ಅರ್ಥ. ಇದು ಇನ್ನೂ ಭಯಂಕರ. ಅಲ್ಲಿ ಎಂಬಕ ಶಬ್ದವೇ ಇಲ್ಲ. ಅಂಬಕ ತ್ರ್ಯಂಬಕಂ ಯಜಾಮಹೇ. ನಾವು 3 ಕಣ್ಣಿನವನನ್ನು ಪೂಜಿಸೋಣ. ಯಜ ಅಂದರೆ ಪೂಜನೆ, ಯಜ ದೇವ ಪೂಜಾಯಂ. 3 ಕಣ್ಣಿನವನನ್ನು ನಾವು ಪೂಜಿಸೋಣ ಅಂತ. 3 ಕಣ್ಣಿನವ ಅಂದರೆ ನಿಮಗೆ ಪ್ರಸಿದ್ಧ, ಎಲ್ಲರಿಗೂ ಗೊತ್ತಿದೆ, ಮುಕ್ಕಣ್ಣ ಅಂದರೆ ಶಿವ. ಆದರೆ ಮುಕ್ಕಣ್ಣ ಶಿವನೂ ಹೌದು, ಮುಕ್ಕಣ್ಣ ನಾರಾಯಣನೂ ಹೌದು. ಯಾಕೆಂದರೆ 3 ಕಣ್ಣು ಯಾವುದು ಗೊತ್ತುಂಟಾ? ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ. ಇದು 3 ಕಣ್ಣು. ಇದನ್ನು ನೀವು ಇಟ್ಕೊಂಡ್ರೆ ಎಲ್ಲ ದೇವತಾಶಕ್ತಿಗಳೂ ಮುಕ್ಕಣ್ಣರಾಗ್ತಾರೆ. ಅದಕ್ಕಿಂತ ಹೆಚ್ಚು ಭಗವಂತನ ಒಂದು ವಿಶಿಷ್ಟ ರೂಪ ಉಂಟಲ್ಲ, ಅದು ಧ್ಯಾಯೇಂದ್ರ ಸಿಂಹಂ ಉರುವೃತ್ತ ರವಿ ತಿರ್ನೇತ್ರಂ. ನರಸಿಂಹನ ಧ್ಯಾನ ಶ್ಲೋಕದಲ್ಲೇ 3 ಕಣ್ಣಿನ ನರಸಿಂಹ ಅಂತ ಹೇಳ್ತಾರೆ. ನರಸಿಂಹನಿಗೆ 3 ಕಣ್ಣು, ಶಿವನಿಗೆ 3 ಕಣ್ಣು, ದುರ್ಗೆಗೆ 3 ಕಣ್ಣು. 3 ಕಣ್ಣು ಅಂದರೆ ಯಾವುದು ಗೊತ್ತುಂಟ? 3ನೇ ಕಣ್ಣು ಅಂದರೆ ಅದು ಸಂಹಾರ ಮಾಡುವ ಕಣ್ಣು ಅಷ್ಟೇ. ಈ 2 ಕಣ್ಣು ಪ್ರೀತಿಯಿಂದ ನಮ್ಮನ್ನು ರಕ್ಷಿಸಿದರೆ, 3ನೇ ಕಣ್ಣು ತೆರೆದರೆ ಬೆಂಕಿಯಾಗಿ ಸುಟ್ಟು ಬಿಡುತ್ತೆ ಅದು. ಆದ್ದರಿಂದ ಸಂಹಾರ ಶಕ್ತಿಯನ್ನು ಸಂಕೇತ ಮಾಡೋದಕ್ಕೋಸ್ಕರ 3 ಕಣ್ಣು ಅಂತ ಹೇಳ್ತಾರೆ. ಆದ್ದರಿಂದ ಅದೇನೋ ವಿಕೃತವಾದ ರೂಪ ಅಲ್ಲ. 3 ಕಣ್ಣು ಏನೋಪ್ಪ 2 ಇರುತ್ತೆ 3 ಇದೆ, ಏನೋ ದಾರಿ ತಪ್ಪಿ ವಿಕೃತವಾದ ಶಿಶು ಜನನಾಗಿದೆ ಅಂತಲ್ಲ. ಅದು ಸಂಹಾರ ಶಕ್ತಿಯನ್ನು ಸಂಕೇತ ಮಾಡತಕ್ಕಂಥದ್ದು 3ನೇ ಕಣ್ಣು. ಆ 3ನೇ ಕಣ್ಣು ತೆರೆದಾಗ ಶಿವ ಕಾಮ ಸುಟ್ಟು ಹೋದ. ಪ್ರಳಯ ಕಾಲದಲ್ಲಿ 3ನೇ ಕಣ್ಣು ತೆರೆದು ಕೂತ್ಬಿಟ್ರೆ ಇಡೀ ಜಗತ್ತು ಸುಟ್ಟು ಹೋಗುತ್ತೆ. ಹಾಗೆ ನರಸಿಂಹನೂ ಕೂಡ 3ನೇ ಕಣ್ಣು ತೆರೆದು ಬಿಟ್ಟರೆ ಏನೂ ಉಳಿಯೋದಿಲ್ಲ, ಸರ್ವಸಂಹಾರಕ ಅವನು. ಉಗ್ರಂ ವೀರಂ ನರಸಿಂಹಂಚ, ಅವನು ತ್ರ್ಯಂಬಕ, ಅವನು ಕೂಡ. ಯಾಕಂದರೆ ಆ ಧ್ಯಾನ ಶ್ಲೋಕ ಇರೋದು ನರಸಿಂಹಂ ಉರುವೃತ್ತ ರವಿ ತ್ರಿನೇತ್ರಂ. ಅದು ಸಿಂಹ ಆದ್ದರಿಂದ ನಮ್ಮ ಕಣ್ಣಿನ ಹಾಗೆ ಉದ್ದ ಇರೋದಿಲ್ಲ, ಕಮಲನಯನ ಅಲ್ಲ ಅವನು. ವೃತ್ತ ತ್ರಿನೇತ್ರಂ, ಸೂರ್ಯಮಂಡಲದಂತೆ ಉರುಟಾಗಿರತಕ್ಕ 3 ಕಣ್ಣು, ಅದು ನರಸಿಂಹ. ಅದರಿಂದ ತ್ರ್ಯಂಬಕಂ ಅಂದರೆ ನಾರಾಯಣ ಉಪನಿಷತ್ನಲ್ಲಿ 2 ಹೌದು. ಒಂದು ಶಿವ, ಒಂದು ನರಸಿಂಹ. ಅಂದರೆ ನರಸಿಂಹನನ್ನು ಶಿವನನ್ನು ವೇದಗಳು ಒಟ್ಟಾಗಿ ಸ್ತೋತ್ರ ಮಾಡ್ತವೆ. ಮೃಗನ್ನ ಭೀಮಂ ಉಪಹತ್ನು ಉಗ್ರಂ. ಭೀಮಂ ಮೃಗಂ, ಭಯಂಕರವಾದ ಮೃಗ ಅಂದರೆ ನರಸಿಂಹನೇ. ಅವನು ಉಪಹತ್ನು ಉಗ್ರಂ, ಅವನು ಉಗ್ರರೂಪ, ಸರ್ವವನ್ನು ಸಂಹಾರ ಮಾಡಲಿಕ್ಕೆ ಬಂದವ. ಹೀಗೆ ತ್ರ್ಯಂಬಕಂ ಯಜಾಮಹೇ. ಆಮೇಲೆ ನಾನು ಹೇಳಿದ ಹಾಗೆ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಅಂತ ಇಟ್ಟುಕೊಂಡ್ರೆ ಇದು ಪ್ರಾಣದೇವರಿಗೂ ಅನ್ವಯವಾಗುತ್ತೆ. ಹೀಗೆ ಮುಖ್ಯವಾಗಿ ನರಸಿಂಹನನ್ನು ಶಿವನನ್ನು ಮಾಡುವ ಸ್ತೋತ್ರ ಇದು. ಅದು ಮೃತ್ಯುಂಜಯ. ಇಡೀ ಮಂತ್ರಕ್ಕೆ ಹೆಸರು ಮೃತ್ಯುಂಜಯ ಮಂತ್ರ ಅಂತ. ಮೃತ್ಯುವನ್ನು ಗೆಲ್ಲುವವನು. ತ್ರ್ಯಂಬಕಂ ಯಜಾಮಹೇ. ಅಂಥ ಶಿವನನ್ನು, ನರಸಿಂಹನನ್ನು ನಾವು ಪೂಜಿಸ್ತೇವೆ.
ಅದು ಯಜನ ಅಂದರೆ ಎರಡು ವಿಧ ಆಗ್ಬೋದು. ನೀವು ಅಗ್ನಿಮುಖದಲ್ಲಿ ಮಾಡುವಾಗ ಹೋಮ, ಮಾನಸವಾಗಿ ಮಾಡುವಾಗ ಧ್ಯಾನ. ಯಜನ ಅಂದರೆ ಮಾನಸ ಪೂಜೆ. ಎಂಥ ತ್ರಿಯಂಬಕ, ಸುಗಂಧಿಂ ಪುಷ್ಟಿವರ್ಧನಂ. ಸುಗಂಧಿ ಅಂತ ಬಹಳ ಒಂದು ಅದ್ಭುತವಾದಂಥ ಶಬ್ದ ಇದು. ಇದೊಂದು ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸನ್ನು ಹೇಳ್ತಕ್ಕಂಥ ಶಬ್ದ. ತ್ರಿಯಂಬಕ ಒಳ್ಳೆಯ ಪರಿಮಳವುಳ್ಳವನು. ಎಂಥದಪ್ಪ, ನಮಗೇನು ಹೂ ಆದರೆ ಪರಿಮಳವುಳ್ಳದ್ದು ಅಂತ ಹೇಳಬೇಕು. ರುದ್ರ ಪರಿಮಳ ಏನು, ಏನಿದು, ಎಂಥದ್ದು ವಿಶೇಷಣಗಳು. ಈ ಋಷಿಗಳಿಗೆ ಏನು ವಿಶೇಷಣ ಹಾಕಬೇಕು ಅಂತಲೇ ಗೊತ್ತಿಲ್ಲ, ನೆನಪಾದ್ದು ಹಾಕ್ತಾರಪ್ಪ. ನಮಗೆ ಹಾಗೆ ಕಾಣೋದು, ಯಾಕಂದರೆ ನಮಗೆ ನಮ್ಮ ಬುದ್ಧಿ ಕೆಲಸ ಮಾಡೋಲ್ಲ ಅದರ ಆಚೆಗೆ. ನಾವು ಎಲ್ಲಾದರೂ ರುದ್ರ ಸ್ತೋತ್ರ ಮಾಡುವಾಗ ಸುಗಂಧಿಯಿಂದ ಹಾಕೋಲ್ಲ, ಯಾಕೆಂದರೆ ನಮಗೆ ರುದ್ರನ ಗಂಧವೇ ಗೊತ್ತಿಲ್ಲ, ಗಂಧ ಗಾಳಿ ಇಲ್ಲ, ನಾವು ಯಾಕೆ ಹಾಕ್ತೇವೆ. ಅವರಿಗೆ ಆ ಕಂಪನ್ನು ಸವಿದವರು. ಒಂದು ವಿಷಯ ಏನು ಅಂದರೆ, ಅವನು ಜ್ಞಾನಗಂಧ, ಜ್ಞಾನಜ್ಞಾನ, ಸುಖಗಂಧ, ಸುಖ, ಭಗವಂತನ ಜ್ಞಾನಾನಂದದ ರೂಪ ಉಂಟಲ್ಲ, ಧ್ಯಾನದಲ್ಲಿ ನಿಮಗೆ ಆ ರೂಪದ ಅನುಭವ ಆಗುವಾಗ ಮೂಗಿಗೆ ಕಂಪು ಹೊಡೆಯುತ್ತೆ. ಭಗವದ್ ಅನುಭೂತಿಯ ಒಂದೇನು ಅಂದರೆ ದಿವ್ಯ ಪರಿಮಳ. ಆ ಧ್ಯಾನ ಸ್ಥಿತಿಯಲ್ಲಿ ಭಗವಂತನ ಅನುಭೂತಿ ಆದಾಗ ಇಡೀ ಕೋಣೆಯಲ್ಲಿ, ಈಗ ಅದು ಬರೋಲ್ಲ ಅಂತ ಊದ್ಬತ್ತಿ ಹಚ್ಕೋತಾರೆ. ಬರಬೇಕಲ್ಲ, ಪರಿಮಳ ಬರಬೇಕು, ಬರೋಲ್ಲ, ಏನು ಊದುಬತ್ತಿ ಹಚ್ಕೊಡೋದು. ಅದು ಅಲ್ಲ, ಊದುಬತ್ತಿ ಹಚ್ಚಿ ಅಲ್ಲ, ನಮಗೆ ಆ ಭಗವಂತನ ದೇಹದಿಂದ ಬರುವ ಗಂಧದ ಅನುಭವ ಆಗಬೇಕು. ವಿಚಿತ್ರವಾದ ಪರಿಮಳ ಅನುಭವ ಆಗುತ್ತೆ ಆ ರೂಪವನ್ನು ಮೆಡಿಟೇಷನ್ನಲ್ಲಿ ಕೂತಾಗ. ಅದು ಸುಗಂಧಿ. ಅದು ಇದೊಂದು ವ್ಯಾಕರಣ ಪ್ರಯೋಗ. ಮತ್ತು ಗಂಧ ಶಬ್ದಕ್ಕೆ ಗಂಧ ಉಳ್ಳದ್ದು ಯಾವುದು? ಸು ಉತ್ ಪೂತಿ ಸುರಭಿಭ್ಯ ಅಂತ ಉತ್ ಅನ್ನೋ ಪ್ರತ್ಯಯ ಹಾಕಿದರೆ ಉತ್ ಗಂಧ ಉಳ್ಳವನು ಉದ್ಗಂಧಿ. ಆಮೇಲೆ ಪೂತಿ ಕೆಟ್ಟ ವಾಸನೆಯ ಗಂಧ ಉಳ್ಳವನು ಪೂತಿಗಂಧಿ. ಒಳ್ಳೆಯ ಪರಿಮಳದ ಗಂಧ ಉಳ್ಳವನು ಸುರಭಿಗಂಧಿ, ಸುಗಂಧಿ. ಇದು ಅಕಾರಕ್ಕೆ ಇಕಾರ ಬರುತ್ತೆ, ಇದು ವ್ಯಾಕರಣ. ಈ 4 ಶಬ್ದಗಳಿಗೆ ಬಂದಾಗ ಮಾತ್ರ ಗಂಧ ಶಬ್ದ ಗಂಧಿ ಆಗುತ್ತೆ. ಉದ್ಗಂಧಿ, ಪೂತಿಗಂಧಿ, ಸುಗಂಧಿ, ಸುರಭಿಗಂಧಿ. ಇನ್ನೇನು ಶಬ್ದ ಹಾಕಿದ್ರು ಗಂಧ ಅಂತಲೇ ಹೇಳಬೇಕು, ಗಂಧಿ ಹೇಳುವಾಗಿಲ್ಲ. ಇಲ್ಲಿ ಗಂಧ ಗಂಧಿ ಆಗಿಬಿಡುತ್ತೆ. ಏನು ಅಂದರೆ ಅದು ಇಕಾರ ಅನ್ನೋದು ಅತಿಶಯಾರ್ಥಕ. ವ್ಯಾಕರಣದಲ್ಲಿ ಹೀಗೆ ರೂಪ ಆಗುತ್ತೆ ಅಂತ ಹೇಳ್ತಾರೆ, ಯಾಕಾಗತ್ತೆ ಅಂತ ಹೇಳೋಲ್ಲ. ಅವರಿಗೆ ಅರ್ಥ ಮುಖ್ಯ ಅಲ್ಲ, ರೂಪ ನಿಷ್ಪತ್ತಿ ಮುಖ್ಯ. ಈ ಅಕಾರಕ್ಕೆ ಇಕಾರ ಯಾವಾಗಲೂ ಬರುವುದು, ಮೊನ್ನೆ ನಾನು ಹೇಳಿದ್ದೇನೆ, ಅತಿಥಿ ಅನ್ನುವ ಶಬ್ದ ಹೇಳುವ. ಥ ಅಂದರೆ ಅನ್ನ, ಥಿ ಅಂದರೆ ತುಂಬ ಅನ್ನ ಅಂತ ಅರ್ಥ. ಹಾಗೆ ಗಂಧ ಅಂದರೆ ಕಂಪು, ಗಂಧಿ ಅಂದರೆ ಅತಿಶಯವಾದ ಕಂಪು. ಅದು ವಿಚಿತ್ರವಾದ ಆ ಸುಖ ಉಂಟಲ್ಲ, ಆ ಕಂಪಿನ ಅನುಭವ. ಹೇಗೆ ಭಗವಂತನ ರೂಪವನ್ನು ನೀವು ಧ್ಯಾನದಲ್ಲಿ ನೋಡಿದರೆ ಜಗತ್ತಿನಲ್ಲಿ ಎಲ್ಲೂ ಕಾಣದ ಒಂದು ಸೌಂದರ್ಯದ ದರ್ಶನ ಆಗತ್ತೆ. ಅಯ್ಯೋ, ಇಂಥ ರೂಪವನ್ನು ನಾವು ಎಲ್ಲೂ ಕಂಡೇ ಇಲ್ಲ ಜಗತ್ತಿನಲ್ಲಿ. ಅತ್ಯಂತ ಸುಂದರಿಯರು ಇದ್ದಾರೆ, ಆದರೆ ಎಷ್ಟು ಸುಂದರವಾದ ಒಂದು ರೂಪವನ್ನೇ ಕಂಡಿಲ್ವಲ್ಲ ಅಂತ ಅನ್ನಿಸುತ್ತೆ. ಆ ಕೃಷ್ಣನನ್ನು ನೀವು ಧ್ಯಾನದಲ್ಲಿ ಕಂಡರೆ ಸಾಕ್ಷಾನ್ ಮನ್ಮಥ ಅಂತ. ಅದು ಇಂಥ ಚಂದ ಲೋಕದಲ್ಲಿ ಎಲ್ಲೂ ಇಲ್ವಲ್ಲ. ನಾವು ಸುಮ್ಮನೆ ಲೋಕದ ಸೌಂದರ್ಯದ ಬೆನ್ನು ಹತ್ತೇವೆ ಅಂತ ಅನ್ನಿಸ್ತದೆ. ಹಾಗೆಯೇ ಗಂಧ ಅಂದರೆ ದೇವರು ಬರುವಾಗ ಏನೋ ಸ್ನೋ ಪೌಡ್ರ್ ಹಾಕ್ಕೊಂಡು ಬರೋಲ್ಲ. ಅದು ಮೈ ವಾಸನೆ ಬರೋವರಿಗೆ ನಮ್ಮ ಹತ್ತಿರ ಬರುವಾಗ ಪರಿಮಳ ಬರಬೇಕು, ಅದಕ್ಕೆ ಸ್ನೋ ಪೌಡ್ರ್ ಹಚ್ಕೊಂಡು ಬರೋದು. ಏನೇ ಒಳಗಿರುವ ವಾಸನೆಯನ್ನು ಮುಚ್ಚಿ ಏನೋ ಸುಗಂಧಿ ಇದ್ದಾರೆ, ಇವರು ಭಾಳ ಗಂಧ ಇದೆ ಅಂತ ಭ್ರಮೆ ಬರುವುದಕ್ಕೆ ಮಾಡುವ ನಾಟಕಗಳವೆಲ್ಲ. ಆದರೆ ಭಗವಂತನ ಮೈಯಿಂದ ಆ ಜ್ಞಾನದ ಗಂಧ, ಆನಂದದ ಗಂಧ, ಆ ಜ್ಞಾನಾನಂದಗಳು ನಮ್ಮ ಅನುಭವಕ್ಕೆ ಬಂದಾಗ ಕಣ್ಣಿಗೆ ಹೇಗೆ ಆ ರೂಪ ಅದ್ಭುತವಾಗಿ ಕಾಣುತ್ತೆ, ಹಾಗೆ ನಾದ, ಭಗವಂತನ ನಾದ ಕೇಳುವುದು ಒಂದು ಅದ್ಭುತವಾದ ಆನಂದ. ಅದು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಿಮಗೆ ರೂಪ ಕಾಣಿಸುವುದಿಲ್ಲ, ನಾದ ಮಾತ್ರ ಕೇಳಿಸುತ್ತೆ. ರೂಪ ನಿನಗೆ ಇನ್ನೂ ಕಾಲ ಪಕ್ವವಾಗಿಲ್ಲ ಅಂತ ಅನ್ನುವಂಥ ಮಾತು ಬರಬಹುದು. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಸ್ತರದಲ್ಲಿ ಅನುಭವ ಆಗುತ್ತೆ. ರೂಪ ಕಾಣಿಸೋಲ್ಲ, ಆದರೆ ನೀವು ಕೂತು ಧ್ಯಾನ ಮಾಡ್ತಾ ಇದ್ದಾಗ ನಿಮ್ಮ ಕೋಣೆ ತುಂಬ ಕಂಪು, ಪರಿಮಳ ಬಂದುಬಿಡುತ್ತೆ. ಆಗ ನೀವು ಯೋಚಿಸಬೇಕು, ಭಗವಂತ ಗಂಧದ ರೂಪದಿಂದ ದರ್ಶನ ಕೊಟ್ಟ. ಇದು ಬೇರೆ ಬೇರೆ ಎಕ್ಸ್ಪೀರಿಯನ್ಸಸ್. ಇದು ಅವನು ಆ ಕೋಣೆ ತುಂಬ ಪರಿಮಳ ತುಂಬಿಬಿಡುತ್ತೆ. ಅದು ದಿವ್ಯಗಂಧ, ಗಂಧದ್ವಾರಾಂ ದುರಾಧರ್ಷಾಂ. ಅದು ದಿವ್ಯಗಂಧ, ನಮ್ಮ ಮನುಷ್ಯರ ಗಂಧ ಅಲ್ಲ. ಆದರೆ ಅವನು ಸುಗಂಧಿಂ,
ಅದು ಏನು ಮಾಡುತ್ತೆ? ಪುಷ್ಟಿವರ್ಧನಂ. ಇದು ಯಾವುದೇ ಧ್ಯಾನದಲ್ಲಿ ಅನುಭವಿಸಬೇಕಾದ ಒಂದು ಸ್ಥಿತಿ. ಕೆಲವೊಮ್ಮೆ ಭಗವಂತನ ಮಾತು ಕೇಳಿಸಬಹುದು, ಕೆಲವೊಮ್ಮೆ ರೂಪ ಕಾಣಿಸಬಹುದು, ಕೆಲವೊಮ್ಮೆ ಬರೇ ಮೂಗಿಗೆ ಕಂಪು ಹೊಡೆಯುತ್ತದೆ, ಏನೂ ಕಾಣೋಲ್ಲ. ಅದು ಮೂಗಿನ ಸಾಕ್ಷಾತ್ಕಾರ, ಕಣ್ಣಿನ ಸಾಕ್ಷಾತ್ಕಾರ ಅಲ್ಲ, ಅದು ಒಂದು ಅನುಭೂತಿಯೇ, ಅದ್ಭುತವಾದ ಅನುಭೂತಿ ಅದು. ಯಾಕೆಂದರೆ ಲೋಕದಲ್ಲಿ ಎಲ್ಲೂ ಇಲ್ಲದ ಗಂಧವನ್ನು ನಾವು ಅನುಭವಿಸಿದೆವು. ಅದು ನಿಜವಾಗಿ ಪುಷ್ಟಿವರ್ಧನ ಅಂತ. ಪುಷ್ಟಿ ಅಂದರೆ ಆನಂದದ ಪುಷ್ಟಿ, ದೇಹ ಪುಷ್ಟಿ ಅಲ್ಲ. ಅದಕ್ಕೆ ಏನಾದರೂ ಲೇಹ ತೊಗೊಂಡ್ರೆ ಆಗುತ್ತೆ, ಅಥವಾ ಟಾನಿಕ್ ತೊಗೊಂಡ್ರೆ ಆಗುತ್ತೆ, ಅಥವಾ ಏನು ಮಾಡಿದೆ ಸುಮ್ಮನೆ ಕೂತ್ಕೊಂಡ್ರೂ ಆಗುತ್ತೆ, ಹೊಟ್ಟೆ ದೊಡ್ಡದಾಗ್ತಾ. ವಾಕಿಂಗ್ ಮಾಡದೆ ಒಳ್ಳೆ ಸಿನಿಮಾ ಇದು ಹೋಟೆಲಿನ ಗಲ್ಲದಲ್ಲಿ ಕೂತ್ಬಿಟ್ರೆ ಆಮೇಲೆ ಕೆಳಗೆ ಇಳಿಲಿಕ್ಕೆ ಆಗೋದಿಲ್ಲ, ಅದೆಲ್ಲ ದಪ್ಪಾಗಿಬಿಡುತ್ತೆ. ಆದರೆ ಇದು ಪುಷ್ಟಿ ಅಂದರೆ ಆನಂದದ ಪುಷ್ಟಿ. ನೋಡಿ, ಅದೇ ಪುಷ್ಕರಿಣೀಂ ಪುಷ್ಟಿಂ, ಅದು ಪುಷ್ಟಿ ಅಂದರೆ ಒಳಗಿನಿಂದ ಆನಂದದ ಪುಷ್ಟಿ. ಅದು ಏನಾಗುತ್ತೆ, ನಿಮಗೆ ಮೊದಲು ಮೂಗಿಗೆ ಅಂಥ ಕಂಪು ಹೊಡೆಯುತ್ತಲ್ಲ, ಆಗ ತಡೆಯಲಾರದ ಖುಷಿ ಆಗುತ್ತೆ. ಒಂದು ಹೊಸ ಗಂಧದ ಅನುಭವ ಆಯಿತು, ಆ ರೂಪ ಕಂಡಾಗ, ಆ ಗಂಧ ಮೂಗಿಗೆ ಹೊಡೆದಾಗ ಅದು ತಡ್ಕೊಳ್ಳಿಕ್ಕಾಗದ ಆನಂದ ಒಳಗೆ. ಅದರಿಂದ ಅದು ಪುಷ್ಟಿವರ್ಧನಂ, ಅದ್ಭುತವಾದ ಅಂತರಂಗದ ಆನಂದವನ್ನು ಬೆಳೆಸುವಂಥದ್ದು. ಎಷ್ಟು ಚಂದ ಇದೆ ಈ ಮಂತ್ರ. ಹೋಮ ಮಾಡ್ತಾರೆ, ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ, ಏನು ಗೊತ್ತಿಲ್ಲ, ಶೂನ್ಯ. ಹೋಮ ಮಾಡಿದ್ದು, ಆಹುತಿ ಹೊಡೆದು ಹಾಕಿದ್ದು, ಒಂದೇ ಒಂದು ಶಬ್ದದ ಅರ್ಥ ಗೊತ್ತಿರೋದಿಲ್ಲ. ಇದು ಎಲ್ಲ ಎಕ್ಸ್ಪೀರಿಯನ್ಸು, ಆ ಗಂಧದ ಅನುಭವದಿಂದ ಆಗ್ತಕ್ಕಂಥ ಒಳಗಿನ ಇನ್ನರ್ ಬ್ಲಿಸ್, ಅದು ಪುಷ್ಟಿ. ಆಗ ಆಗುವ ಆನಂದ ಉಂಟಲ್ಲ, ಅದು ಪ್ರಪಂಚದ ಯಾವ ಆನಂದಕ್ಕೂ ಸಾಟಿಯಲ್ಲ. ಅಕಸ್ಮಾತ್ ನಿಮಗೆ ಭಗವಂತನ ರೂಪ ದರ್ಶನ ಆಯಿತು ಅಂತ ಇಟ್ಟುಕೊಳ್ಳಿ, ಆಗ ಆಗುವ ಆನಂದ ಅದಕ್ಕೆ ಸಾಟಿ ಉಂಟಾ ಪ್ರಪಂಚದಲ್ಲಿ ಎಲ್ಲಿ ಆದರೂ? ಅದು ಪುಷ್ಟಿವರ್ಧನ, ಆನಂದದ ವೃದ್ಧಿ, ಪರಾಕಾಷ್ಠೆ ಅದು. ಅಂಥ ಆನಂದವನ್ನು ಕೊಡತಕ್ಕವ ಅವನನ್ನು ಕುರಿತು ಪ್ರಾರ್ಥನೆ ಇದು. ಏನು? ಉರ್ವಾರು ಕಮಿವ ಬಂಧನಾತ್ ಮೃತ್ಯೋ ಮುಕ್ಷೀಯ ಮಾಮೃತಾತ್. ಅವನು ಹೇಳ್ತಾನೆ, ಉರ್ವಾರುಕಮಿವ ಬಂಧನಾತ್. ಬಹಳ ಒಳ್ಳೆಯ ದೃಷ್ಟಾಂತ ಇದು. ಉರ್ವಾರುಕ ಅಂದರೆ ಸೌತೆಕಾಯಿ. ಸೌತೆಕಾಯಿ ಅಂದರೆ ಬೆಂಗಳೂರಿನಲ್ಲಿ ಮಾರಲಿಕ್ಕೆ ಬರುವ ಸೌತೆಕಾಯಿ ಅಲ್ಲ, ಅದು ಉಡುಪಿಯಲ್ಲಿ ಸಿಗೋ ಸೌತೆಕಾಯಿ. ಅಂದರೆ ಅದು ದೊಡ್ಡ ಸೌತೆ ಅಂತ ಹೇಳ್ತಾರಲ್ಲ, ಇಲ್ಲೆಲ್ಲ ಒಂದು ಸಣ್ಣದು ಬರುತ್ತೆ, ಅದು ದೊಡ್ಡ ಸೌತೆ, ಉರುಟು ದೊಡ್ಡದಿರುತ್ತೆ. ಅದರ ವಿಶೇಷ ಏನು ಅಂದರೆ ಅದು ಒಂದು ಬಳ್ಳಿಯಲ್ಲಿ ಆಗೋದು. ಅದು ಹಣ್ಣಾಗುವ ತನಕವೂ ಏನು ಮಾಡಿದ್ರೂ ನೀವು ಎಷ್ಟು ತಿರುಗಿಸಿದರೂ ತುಂಡಾಗುವುದಿಲ್ಲ, ಅದು ತೊಟ್ಟು ಕಳಚುವುದೇ ಇಲ್ಲ. ಬಂಧನ ಅಂದರೆ ತೊಟ್ಟು, ಬಂಧನದಿಂದ ಕಾಯಿ ಕಳಚಿಕೊಳ್ಳುವುದೇ ಇಲ್ಲ. ನೀವು ಕಡೆ ಕೊಂಡೋಗಿ ಕತ್ತಿಯಲ್ಲೋ ಕಟ್ಟು ಮಾಡಬೇಕು ಹೊರತು ಎಷ್ಟು ತಿರುಗಿಸಿದರೂ ಅಲ್ಲೇ ಕಳಚಿಕೊಳ್ಳುವುದಿಲ್ಲ. ಹಾಗೆ ನಾವು ಕಳಚಿಕೊಳ್ಳದಂತೆ ಈ ಸಂಸಾರದ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದೇವೆ, ಕಳಚಿಕೊಳ್ಳುವುದೇ ಇಲ್ಲ. ಆದರೆ ತಮಾಷೆ ಏನು ಅಂದರೆ, ಅದೇ ಹಣ್ಣಾಯಿತು ಅಂತ ಇಟ್ಟುಕೊಳ್ಳಿ, ಅದು ಹಳದಿ ಬಣ್ಣಕ್ಕೆ ಬರುತ್ತೆ ಸೌತೆಕಾಯಿ. ಹಣ್ಣಾದರೆ ನೀವು ಮುಟ್ಟಿದ ತಕ್ಷಣ ಬರುತ್ತೆ, ಅದು ಹೇಗೆ ಪಕ್ವಾದಾಗ ಕಳಚಿಕೊಳ್ಳುತ್ತೆ. ಹಾಗೆ ನಾವು ಬದುಕಿನಲ್ಲಿ ಪಕ್ವ ಆಗಬೇಕು, ಆಮೇಲೆ ಕಳಚಿಕೊಳ್ಬೇಕು. ಅಲ್ಲಿ ತನಕ ಕಳಚಿಕೊಳ್ಳಿಕ್ಕೆ ಆಗುವುದಿಲ್ಲ. ಉರ್ವಾರು ಕಮಿವ ಬಂಧನಾತ್. ಆ ಹಣ್ಣಿನ ತೊಟ್ಟಿನಿಂದ ಹೇಗೆ ಹಣ್ಣು ತನ್ನ ತಾನೇ ಕಳಚಿಕೊಳ್ಳುತ್ತೆ ಪಕ್ವ ಆದಾಗ, ಹಾಗೆ ನಮ್ಮನ್ನು ನಾವು ಕಳಚಿಕೊಳ್ಬೇಕು ಬಂಧನದಿಂದ. ಯಾವ ಬಂಧನ? ಮೃತ್ಯು ಬಂಧನದಿಂದ. ಮೃತ್ಯೋಹ ಮುಕ್ಷೀಯ, ನಾವು ಮೃತ್ಯುವಿನ ಬಂಧನದಿಂದ ಕಳಚಿಕೊಳ್ಳಬೇಕು. ಅದಕ್ಕೋಸ್ಕರ ಮೃತ್ಯುಂಜಯನ ಪ್ರಾರ್ಥನೆ ಇದು. ಇದು ಯಜುರ್ವೇದದ ಮೃತ್ಯುಂಜಯ ಮಂತ್ರ, ಶ್ರೇಷ್ಠ ಮೃತ್ಯುಂಜಯ ಮಂತ್ರ. ಮತ್ತು ಕಳಚಿಕೊಳ್ಳುವುದಕ್ಕೆ ಎರಡಿದೆ. ಈ ಸಂಸಾರದಿಂದ ಕಳಚಿಕೊಳ್ಳುವಾಗ ಎರಡು ಥರ. ಕೆಲವರು ಕಳಚಿಕೊಂಡು ತಮಸ್ಸಿಗೆ ಹೋಗ್ತಾರೆ, ಮತ್ತಷ್ಟು ಕೆಳಕ್ಕೆ ಅಂಧನ್ ತಮಸ್ಸು, ಕತ್ತಲೆಯ ಲೋಕಕ್ಕೆ ಹೋಗ್ತಾರೆ. ಕಳಚಿಕೊಂಡು ಎರಡು ಥರ. ಇದು ಬೆಳಕು ಕತ್ತಲೆಗಳ ಮಿಶ್ರಣ ಈ ಬದುಕು ಅಂದರೆ. ಇದರಿಂದ ಒಂದು ಬರೀ ಬೆಳಕಿನತ್ತ ಹೋಗಬಹುದು, ಅಥವಾ ಬರೀ ಕತ್ತಲೆಯತ್ತೂ ಹೋಗಬಹುದು. ಯಾಕೆಂದರೆ ಭಗವಂತ ನಿಜವಾದ ಬೆಳಕು ಅಂದರೆ ಅದು. ಅಲ್ಲಿಂದ ನಾವು ಭಗವಂತನ ಕಡೆಗೆ ಹೋದರೆ ಹತ್ತಿರ ಹೋದಷ್ಟು ಬೆಳಕು ಜಾಸ್ತಿ ಆಗುತ್ತಾ ಹೋಗೋದು. ಭಗವಂತನ ವಿರುದ್ಧವಾಗಿ ಹೋದರೆ ದೂರ ಹೋದಷ್ಟು ಬೆಳಕು ಕಮ್ಮಿ ಆಗ್ತಾ ಕತ್ತಲೆ ಜಾಸ್ತಿ ಆಗ್ತಾ ಹೋಗೋದು. ಸೊ ಭಗವಂತನ ಅಭಿಮುಖವಾಗಿ ಹೋದರೆ
ನಾವು ಕತ್ತಲೆಯಿಂದ ಕಳಿಸಿಕೊಳ್ತೇವೆ. ಮೃತ್ಯು ಅಂದರೆ ಅಜ್ಞಾನ, ಕತ್ತಲೆ ಅಂತ ಕೂಡ ಹೇಳಿದ್ದೆ ನಾನು. ನಮಗೆ ಅಜ್ಞಾನದಿಂದ ಕಳಿಸಿಕೊಳ್ಬೇಕು ನಾವು. ಆ ಅಜ್ಞಾನ ದುಃಖ ಭಯರೋಗ ಮಹಾವಿಷಾಣಿ ಯೋಗೋಯಮಾಶು ವಿನಿಹಂತಿ ಸುಖಂಚ ದದ್ಯಾತ್. ಅದೇ ಮೃತ್ಯುಂಜಯ, ಅವನೇ ಧನ್ವಂತರಿ, ಅವನು ಕೂಡ ಹೀಗೆ ಹೇಳ್ತಾನೆ. ಅವನು ಅಜ್ಞಾನ ದುಃಖ ಭಯ ರೋಗ ಮಹಾವಿಷಾಣಿ. ಅದರಿಂದ ಬೆಳಕಿನ ಕಡೆಗೆ ನಾವು ಸಾಗಿದರೆ ಆವಾಗ ಈ ಮೃತ್ಯು ಅಂದರೆ ಅಜ್ಞಾನ ಕತ್ತಲೆ ಹೊರಟು ಹೋಗುತ್ತೆ. ಕೆಲವರು ಭಗವಂತನ ವಿರುದ್ಧವಾಗಿ ಸಾಗ್ತಾರೆ, ಆಸುರಿ ಶಕ್ತಿಗಳು. ಅವರು ಭಗವಂತನ ವಿರುದ್ಧವಾಗಿ ಹೋಗ್ತಾರೆ, ದೂರ ಹೋಗ್ತಾರೆ. ಎಷ್ಟು ದೂರ ಹೋದರೋ ಮತ್ತಷ್ಟು ಕತ್ತಲೆ. ಯಾಕೆಂದರೆ ಬೆಳಕಿನಿಂದ ನಾವು ದೂರ ಹೋದಷ್ಟು ಕತ್ತಲೆ ಜಾಸ್ತಿ ಆಗೋದು. ಏನು ತಿಳ್ಕೊತಾರೆ ಅವರು? ಇನ್ನೂ ಸ್ವಲ್ಪ ಹೋದ್ಮೇಲೆ ಬೆಳಕು ಬರುತ್ತೆ, ಇನ್ನು ಮುಂದೆ ಹೋದಷ್ಟು ಬೆಳಕಲ್ಲ, ಮತ್ತಷ್ಟು ಕತ್ತಲೆ ಆಗ್ತಾ ಹೋಗುತ್ತೆ. ಅದರಿಂದ ಅವ್ರು ಹೇಳ್ತಾರೆ, ನಮಗೆ ಈ ಬಂಧನದಿಂದ ಕಳಚಿಕೊಳ್ಳೋದು ಎರಡು ಥರ ಇದೆ. ಒಂದು ಬೆಳಕಿನ ಕಡೆಗೆ ಸಾಗುವುದು, ಒಂದು ಕತ್ತಲೆಯ ಕಡೆಗೆ. ಮಾ ಅಮೃತಾತ್. ನಮಗೆ ಮೃತ್ಯೋಹೋ ಮೃತಾತ್ ಮುಕ್ಷೀಯ. ಆದರೆ ಆ ಅಮೃತ ಅಂದರೆ ಆನಂದದ ಸ್ಥಾನ, ಅಂದರೆ ಬೆಳಕಿನ ಸ್ಥಾನ. ಅದೇ ಮೃತ್ಯೋರ್ಮಾ ಅಮೃತಂಗಮಯ. ಅಜ್ಞಾನದಿಂದ ಜ್ಞಾನದ ಕಡೆಗೆ, ದುಃಖದಿಂದ ಆನಂದದ ಕಡೆಗೆ, ಸಾವಿನಿಂದ ಅಮೃತತ್ವದ ಕಡೆಗೆ. ಅದರಿಂದ ಅಮೃತಾತ್ ಮುಕ್ಷೀಯ, ನಮ್ಮನ್ನು ಆ ಬೆಳಕಿನ ಆನಂದದ ಲೋಕದಿಂದ ಬಿಡುಗಡೆಗೊಳಿಸಿ ಕತ್ತಲೆಯ ಲೋಕಕ್ಕೆ ಕಳಿಸ್ಬೇಡ. ಅಂದರೆ ಕಳಿಸುವುದು ಎರಡೂ ಕಳಿಸುವುದೇ. ಸಂಸಾರದಿಂದ ಕಳಿಸಿಕೊಂಡವನು ಒಂದು ಬೆಳಕಿನ ಲೋಕಕ್ಕೆ ಹೋಗ್ಬೋದು, ಇಲ್ಲ ಕತ್ತಲೆಯ ಲೋಕಕ್ಕೆ ಹೋಗ್ಬೋದು. ಅದಕ್ಕೆ ಅದು ಕೃಷ್ಣ ಗೀತೆಯಲ್ಲಿ ಹೇಳ್ತಾನಲ್ಲ, ಮಾಂ ಅಪ್ರಾಪ್ಯೈವ ಕೌಂತೆಯ ತಥೋ ಯಾಂತಿ ಅಧಮಾಂ ಗತಿಂ. ಅವರು ನನ್ನಿಂದ ದೂರ ಹೋದವರು ಎಂದೂ ಮತ್ತೆ ನನ್ನ ಹತ್ರ ಬರುವುದೇ ಇಲ್ಲ. ಕತ್ತಲೆ ಇನ್ನಷ್ಟು ಕತ್ತಲೆ ಹೋಗಿಬಿಡ್ತಾರೆ, ಭಯಾನಕ ಅದು ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲಿ ಹೇಳೋದು ಅಂಥದ್ದು ಬೇಡ. ಅಮೃತಾತ್ಮ, ಬೆಳಕಿನ ಕಡೆಯಿಂದ ಕಳಿಸಿಕೊಂಡು ಕತ್ತಲೆಯ ಕಡೆಗೆ ಹೋಗುವುದು ಬೇಡ. ಬೆಳಕಿನ ಕಡೆಗೆ ಹೋಗಬೇಕು, ಅದು ಜ್ಞಾನಾನಂದದ ಕಡೆಗೆ ಹೋಗಬೇಕು. ಅಂಥ ಅಮೃತತ್ವವನ್ನು ನಮಗೆ ಕೊಡು ಅಂತ ಹೇಳಿಕೊಂಡು, ವಿಶೇಷತಃ ಮನೋನಿಯಾಮಕನಾದಂಥ ಶಿವನನ್ನು, ಸಂಸಾರದಿಂದ ನಮ್ಮನ್ನು ಸಂಸಾರದ ದುಃಖವನ್ನು ಸುಟ್ಟು ಬಿಡತಕ್ಕಂಥ ನರಸಿಂಹನನ್ನು ಕುರಿತು ಪ್ರಾರ್ಥನೆ ಮಾಡತಕ್ಕಂಥ ಮೃತ್ಯುಂಜಯ ಮಂತ್ರ ಇದು. ಇದರ ನಂತರ ಮೃತ್ಯುಂಜಯನನ್ನೇ, ಮೃತ್ಯುದೇವತೆಯಾಗಿರತಕ್ಕಂಥ ಶಿವನನ್ನು, ಮೃತ್ಯುದೇವತೆಯಾಗಿರತಕ್ಕಂಥ ನರಸಿಂಹನನ್ನು ಅವರು, ಅಲ್ಲಪ್ಪ ನೀವು ಮಾಡಿರತಕ್ಕಂಥದ್ದು ಬೇಕಾದಷ್ಟು ಬಂಧನಗಳಿವೆ, ಒಂದೆರಡಲ್ಲ. ನಾವು ಒಂದು ಬಂಧನದಿಂದ, ಯಾವುದು ಒಂದು ಹಗ್ಗದಿಂದ ಕಟ್ಟಿಕೊಂಡ್ರೆ ಬಿಡಿಸ್ಕೊಳ್ಬಹುದು. ಸಾವಿರ ಹಗ್ಗಗಳಿಂದ ಸುತ್ತಾಕೊಂಡಿದ್ದೇವೆ. ನಾವು ಬಲ್ಲೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಬಲ್ಲೆ ಒಳಗೆ ಸಿಕ್ಕಾಕೊಂಡಿದ್ದೇವೆ. ಹೇಗೆ ಕಳಿಸಿಕೊಳ್ಳುವುದು? ಅದಕ್ಕೆ ಹೇಳ್ತಾರೆ, ಏತೆ ಸಹಸ್ರಮಯುತಂ ಪಾಶಾಹ ಮೃತ್ಯೋ ಮರ್ತ್ಯಾಯ ಹಂತು ಮರ್ತ್ಯಾಯ ಹಂತವೇ. ಅವನು ಮೃತ್ಯೋ, ಓ ನರಸಿಂಹನೇ, ಓ ಶಿವನೇ, ನೀನು ನೂರಾರು ಹಗ್ಗಗಳಿಂದ ನಾನು ಕಟ್ಟಿದ್ದಿ. ನಾವು ಪಶುಗಳು, ನೀನು ಹಗ್ಗ ಕಟ್ಟಿಬಿಟ್ಟಿದ್ದಿ ನಮ್ಮನ್ನು. ಅದು ಎಷ್ಟು? ಏತೇ ಸಹಸ್ರಂ ಅಯುತಂ ಪಾಶಾಹ. ನಾವು ಪಾಶಗಳು ನಾವು ಮಾಡಿದ ಪಾಪಕರ್ಮಗಳೇ. ಅದನ್ನು ನಮ್ಮನ್ನು ನೀನು ಕಟ್ಟಿ ಹಾಕಿದ್ದು ಒಂದೆರಡು ಪಾಶಗಳಿಂದ ಅಲ್ಲ. ನಮಗೆ ಹಗ್ಗ ಸಹಸ್ರಂ ಅಯುತಂ, ಸಾವಿರಾರು ಅಂತ ಅರ್ಥ. ಸಾವಿರ ಅಂದರೆ ಅಯುತ ಅಂದರೆ 10,000, ಸಹಸ್ರ ಅಯುತ. ಅದನ್ನು ಗುಣಿಸಿಬಿಟ್ರೆ 10,000 ಮತ್ತು 10 ಲಕ್ಷ ಆಗುತ್ತೆ. ಅದು ಏನು ಅಂದರೆ ಒಟ್ಟಿಗೆ ತುಂಬ ಅಂತ ಅರ್ಥ. ಸಾವಿರಾರು, ಲಕ್ಷಾಂತರ, ಸಹಸ್ರಂ ಅಯುತಂ ಪಾಶಾಹ, ಲೆಕ್ಕ ಇಲ್ಲದಷ್ಟು. ಯಾಕೆಂದರೆ ಶಾಸ್ತ್ರಕಾರ ಹೇಳ್ತಾರೆ, ಒಂದು ಜನ್ಮದಲ್ಲಿ ನಾವು ಇನ್ನು 10 ಜನ್ಮಕ್ಕೆ ಬೇಕಾಗುವಷ್ಟು ಕಟ್ಟುಗಳನ್ನು, ಬಂಧನಗಳನ್ನು ಕಟ್ಟಿಕೋತೇವೆ. ಹಾಗೆ ಒಂದೊಂದು ಜನ್ಮಕ್ಕೆ 10 ಅಂದರೆ ನಾವು ಸಾವಿರಾರು ಜನ್ಮ ದಾಟಿ ಬಂದಿದ್ದೇವೆ. ಅಂದರೆ ಸಾವಿರಾರು ಬಂಧನಗಳು, ಒಂದೊಂದು ಜನ್ಮದಲ್ಲಿ 10 ಹಗ್ಗಗಳ ಬಂಧನ ಆಗ್ತಾ ಇರ್ತದೆ. ಅದನ್ನ ಸಹಸ್ರಂ ಅಯುತಂ ಪಾಶಾಹ ಮೃತ್ಯೋ ಮರ್ತ್ಯಾಯ ಹಂತವೇ. ಇದು ನಾವು ಮರಣಶೀಲರಾದ ನಮ್ಮನ್ನು ಸಂಹಾರ ಮಾಡೋದಕ್ಕೋಸ್ಕರ ಇದು ಬಲಿ ಕೊಡಬೇಕಾದ್ರೆ ಮೊದಲು ಕಟ್ಟಿ ಹಾಕಬೇಕಲ್ಲ. ಯೂಪದಲ್ಲಿ, ಯಜ್ಞದಲ್ಲಿ, ಹಿಂದೆ ಯಜ್ಞದಲ್ಲಿ ಬಲಿ ಕೊಡುವ ಪ್ರಾಣಿಯನ್ನು ಕಟ್ಟತಕ್ಕಂಥ ಒಂದು ಕಂಬ ಇತ್ತು, ಅದಕ್ಕೆ ಯೂಪ ಅಂತ ಹೇಳ್ತಾರೆ. ಅದಕ್ಕೆ ಕಟ್ಟುತ್ತಿದ್ದರು. ಹಾಗೆ ನಮ್ಮನ್ನು ಬಲಿ ಕೊಡಲಿಕ್ಕೆ ಕಟ್ಟಿದ್ದೀಯಾ, ಒಂದು ಹಗ್ಗದಿಂದ ಕಟ್ಟಿದ್ದಲ್ಲ. ಸಹಸ್ರಂ ಅಯುತಂ ಪಾಶಾಹ, ಸಾವಿರಾರು ಹಗ್ಗಗಳಿಂದ ಕಟ್ಟಿದ್ದೀಯಾ. ಅಂದರೆ ವಸ್ತುತಃ ನೀನು ಕಟ್ಟಿದ್ದೇ ಅಲ್ಲ, ನಾವೇ ಕಟ್ಟಿಸಿಕೊಂಡದ್ದು. ನಾವೇ ಹಗ್ಗಗಳನ್ನು ತರಿಸ್ಕೊಂಡು ನಾವು ಸುತ್ತಿಕೊಂಡದ್ದು. ಅದೇ ದೊಡ್ಡ ಸುಖ ಅಂತ ಭ್ರಮೆಯಿಂದ ಪ್ರತಿ ಜನ್ಮದಲ್ಲಿ ನೂರಾರು ಹಗ್ಗಗಳಿಂದ ಕಟ್ಟಿಸ್ಕೊಂಡು ನಾವು ಬಂಧನವನ್ನು ಮತ್ತಷ್ಟು ಬಿಗಿದುಕೊಂಡಿದ್ದೇವೆ ನಮ್ಮದೇ ದುರ್ವರ್ತನೆಯಿಂದ. ಆದ್ದರಿಂದ ನೀನು ಅದನ್ನು
ನಾವು ಕಟ್ಟಿಸಿಕೊಂಡರೂ ನಿನ್ನಿಂದ ತಾನೇ ಅದು, ನೀನು ಅದನ್ನು ಬಿಡಿಸುವ ಕಟ್ಟಿಸುವ ಶಕ್ತಿ ನಿನ್ನೆ. ಆದ್ದರಿಂದ ನಮ್ಮನ್ನು ಸಂಹಾರ ಮಾಡೋದಕ್ಕೋಸ್ಕರ ನೂರಾರು ಪಾಶಗಳಿಂದ ನಮ್ಮನ್ನು ಕಟ್ಟಿ ಹಾಕಿದ್ದೀಯ. ನಮಗೆ ಭಯ ಇಲ್ಲ. ಯಾಕೆಂದರೆ ಅವನು ಹೇಳ್ತಾನೆ, ತಾನು ಯಜ್ಞಸ್ಯ ಮಾಯೆಯ ಸರ್ವಾನ್ನ ಅವಯಜಾಮಹೇ. ನಮಗೆ ಅದನ್ನು ಕಟ್ಟು ಬಿಡಿಸ್ಕೊಳ್ತಕ್ಕಂಥ ಉಪಾಯ ಗೊತ್ತಿದೆ ಅಂತ. ಉಪಾಯ ಗೊತ್ತಾದರೆ ಎಷ್ಟು ಸಾವಿರ ಕಟ್ಟಡಿ ಇದ್ದರೂ ಏನೂ ತೊಂದರೆ ಇಲ್ಲ. ಏನು? ಯಜ್ಞಸ್ಯ ಮಾಯಾ. ಯಜ್ಞೇನ ಯಜ್ಞಮಯಜಂತ ದೇವಾ ಯಜ್ಞೋ ವೈ ವಿಷ್ಣುರ್ದೇವತಾ. ಯಜ್ಞ ಅಂತ ಅನ್ನೋದು ವಿಷ್ಣುವಿನ ಹೆಸರು. ಯಜ್ಞಕೃತ್ ಯಜ್ಞ ಅಂತ ಕರೆದು ಯಜ್ಞಗುಹ್ಯಂ ಅನ್ನಂ ಅನ್ನ. ಯಜ್ಞ ಅನ್ನೋದು ವೈದಿಕ ಸಾಹಿತ್ಯದಲ್ಲಿ ಈ ದೇವರ ಪೂಜೆ ಅನ್ನುವ ಅರ್ಥವೂ ಇದೆ, ವಿಷ್ಣು ಅನ್ನುವ ಅರ್ಥವೂ ಇದೆ. ಯಜ್ಞೋ ವೈ ವಿಷ್ಣುರ್ದೇವತಾ ಅಂತ ಇದು ಯಜುರ್ವೇದದಲ್ಲೇ ಬಂದ ಬ್ರಾಹ್ಮಣ ವಾಕ್ಯ. ಅದರಿಂದ ಯಜ್ಞಸ್ಯ ಮಾಯೆಯ ಅಂದರೆ ನಾವು ನಮಗೆ ತಾಕತ್ತಿಲ್ಲ ಗೊತ್ತು, ಆದರೆ ಯಜ್ಞನ ಮಾಯೆಯಿಂದ. ಅಂದರೆ ಮಾಯಾ ಅನ್ನೋದಕ್ಕೆ ಭಾಳ ಜನ ಯಜ್ಞದ ಮಾಯೆ ಅಂದರೆ ಏನೋ ದೇವರ ಕಣ್ಕಟ್ಟು ಅಂತ, ಎಲ್ಲ ದೇವರ ಮಾಯೆ. ಅಂದರೆ ಮಾಯೆ ಅನ್ನೋದಕ್ಕೆ ಕಣ್ಕಟ್ಟು ಅಂತ ಒಂದು ಅರ್ಥ ಬಹಳ ಜನ ಹೇಳ್ತಾರೆ. ಅದು ಯಾರು ಯಾರು ಕಣ್ಕಟ್ಟು ಕಟ್ಟಿಕೊಂಡು ವೇದ ಓದ್ತಾರೆ ಅವರಿಗೆ ಹಾಗೆ ಅರ್ಥ ಆಗೋದು. ಕಣ್ಕಟ್ಟು ಬಿಚ್ಚಿ ವೇದ ನೋಡಬೇಕು. ಯಾಕೆಂದರೆ ಮಾಯಾ ಅಂತಂದರೆ ಕಣ್ಕಟ್ಟು ಅಂತ ಇಂದ್ರಜಾಲ ಅಂತ ಅರ್ಥ ಬಂದದ್ದು ಅದು ಮಯನಿಂದ. ಮಯನ ವಿದ್ಯೆ ಮಾಯಾ ಅಂತ. ಅದು ಮಯ ಅನ್ನುವ ಅಸುರರ ಶಿಲ್ಪಿ, ಅವನು ಕಣ್ಕಟ್ಟಿನಲ್ಲಿ ಬಹಳ ಪ್ರಚಂಡ. ಅವನ ಕಣ್ಕಟ್ಟು ವಿದ್ಯೆ ಇಂದ್ರಜಾಲ ಮಾಯಾ ಅಂತ ಬಂತು. ಇದು ಭಗವಂತನ ಮಾಯೆ. ಇಂದ್ರಜಾಲ ಮಯನ ಇಂದ್ರಜಾಲ ಭಗವಂತನ ಮಾಯ ಆಗೋದು ಹಾಗೆ. ಮಾಯಾ ಅನ್ನೋದಕ್ಕೆ ವೇದದಲ್ಲಿ ವೇದಿಕ ಲೆಕ್ಸಿಕನ್ ಇದೆ, ಡಿಕ್ಷನರಿ ಇದೆ. ಅದರಲ್ಲಿ ಮಾಯಾ ವಯುನಂ ಜ್ಞಾನಂ ಅಂತ ಬರೆದ್ರು. ಮಾಯಾ ಅಂದರೆ ಜ್ಞಾನ ಅಂತ ಅರ್ಥ ಅಂತ. ಆಮೇಲೆ ಪದ್ಮಪುರಾಣದ ಒಂದು ಶ್ಲೋಕ ಇದೆ, ಮಹಾಮಾಯೇತಿ ಅವಿದ್ಯೇತಿ ನಿಯತಿರ್ಮೋಹನೀತಿ ಚ. ಅದು ಏನು ಅಂದರೆ ತವೇಚ್ಛ ಅನಂತ ಕಥ್ಯತೆ. ಭಗವಂತನ ಇಚ್ಛೆಗೆ ಮಾಯಾ ಅಂತ ಹೆಸರು, ಭಗವಂತನ ಅರಿವಿಗೆ ಪ್ರಜ್ಞೆಗೆ ಮಾಯಾ ಅಂತ ಹೆಸರು. ಇನ್ನೊಂದು ಮಾಯಾತು ಮಹಿಮಾ ಪ್ರೋಕ್ತ. ಭಗವಂತನ ಮಾಯೆ ಅಂದರೆ ದೇವರ ಮಹಿಮೆ ಅಂತ ಅರ್ಥ. ಇಂದ್ರೋ ಮಾಯಾಭಿಪುರು. ಅದರಿಂದ ಇಲ್ಲಿ ಹೇಳತಕ್ಕ ಯಜ್ಞಸ್ಯ ಮಾಯೆಯ ಅಂದರೆ ಭಗವಂತನ ಮಹಿಮೆಯಿಂದ, ಅಂದರೆ ಭಗವಂತನ ಅನುಗ್ರಹದಿಂದ. ಅವನ ಮಹಿಮೆ ನನ್ನನ್ನು ಪಾರು ಮಾಡಬೇಕು, ನನ್ನ ಮಹಿಮೆ ಅಲ್ಲ ಅದು. ಭಗವಂತನ ಮಹಿಮೆ ಮತ್ತು ಇವನ ಪಾಶಗಳು ಹೋಗಲಿಂದ ಭಗವಂತ ಇಚ್ಛೆ ಮಾಡಬೇಕಲ್ಲ. ಅದಕ್ಕೆ ಭಗವಂತನ ಮಾಯೆಯ ಭಗವಂತನ ಇಚ್ಛೆಯಿಂದ ಭಗವಂತ ಹಾಗೆ ಇಚ್ಛಿಸುವಂತೆ ಅವನನ್ನು ಒಲಿಸ್ತೇನೆ. ಹೇಗೆ ಅಂದರೆ ಈ ಯಜ್ಞಸ್ಯ ಮಾಯೆಯ ಭಗವಂತನ ಅರಿವಿನಿಂದ, ಭಗವಂತನ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಭಗವಂತನ ಅರಿವಿನಿಂದ ಭಗವಂತನನ್ನು ಒಲಿಸಿಕೊಂಡು ಅವನ ಇಚ್ಛೆಯಿಂದ ನಾನು ಈ ಬಂಧನಗಳನ್ನು ಕಳಿಸಿಕೊಳ್ತೇನೆ. ಸರ್ವಾನ್ ಎಷ್ಟು ಕಟ್ಟುಗಳೇ ಬೇಕಾದ್ರೆ ಇರಲಿ, ಎಲ್ಲ ಕಟ್ಟುಗಳನ್ನು ಅವಯಜಾಮಹೇ. ಯಜನ ಅಂದರೆ ಕೂಡಿಸುವುದು. ಈಗ ನೋಡಿ, ಯಜ ದೇವ ಪೂಜಾ ಸಂಗತೀಕರಣ ದಾನೇಶು ಅಂತ. ಸಂಗತೀಕರಣ ಯಜ್ಞ ಅಂದರೆ ಎರಡು ವಸ್ತುಗಳ ಸಂಗಮ, ಸಾಧಕನ ಮತ್ತು ದೇವರ ಸಂಗಮ ಯಜ್ಞ ಅಂದರೆ. ಈಗ ನೋಡಿ, ನೀವು ಯಾತ್ರೆ ಹೋಗುವಾಗ ಅಲ್ಲಿ ದೇವಪ್ರಯಾಗ, ರುದ್ರಪ್ರಯಾಗ, ವಿಷ್ಣು ಪ್ರಯಾಗ ಅಂತೆಲ್ಲ ಬರುತ್ತೆ. ಏನದು ಪ್ರಯಾಗ ಅಂದರೆ? ಎಲ್ಲಿ ಈಗ ಇಲ್ಲೇ ಗಂಗಾ ಯಮುನಾ ಸರಸ್ವತಿ ಮೂರು ಒಟ್ಟು ಸೇರಿದಲ್ಲಿ ಪ್ರಯಾಗ. ಹಾಗಾದರೆ ಪ್ರಯಾಗ ಅಂದರೆ ಎರಡು ನದಿಗಳ ಪ್ರಯಾಗ ಅಂದರೆ ಸಂಗಮ. ಪ್ರಯಾಗ ಶಬ್ದಕ್ಕೆ ಅರ್ಥ ಸಂಗಮ ಅಂತ. ಪ್ರಯಾಗದಲ್ಲಿ ಮೂರು ನದಿಗಳ ಸಂಗಮ. ರುದ್ರಪ್ರಯಾಗದಲ್ಲಿ ಅಥವಾ ಅಲ್ಲಿ ನಂದಾಕಿನಿ, ಮಂದಾಕಿನಿ, ಭಾಗೀರಥಿ, ಹೀಗೆ ಬೇರೆ ಬೇರೆ ಎರಡು ಕವಲುಗಳು. ಅಂದರೆ ಎಲ್ಲವನ್ನು ಈಗ ನಾವಿಲ್ಲಿ ಗಂಗೆ ಅಂತ ಹೇಳ್ತೇವೆ, ಅಲ್ಲಿ ಪ್ರತಿಯೊಂದು ಕವಲಿಗೂ ಬೇರೆ ಬೇರೆ ಹೆಸರಿದೆ. ಅದು ನಂದಪ್ರಯಾಗದಲ್ಲಿ ನಂದಾಕಿನಿ ಬಂದು ಸೇರುವಂಥದ್ದು ಗಂಗೆಗೆ. ಹೀಗೆ ಎರಡು ನದಿಗಳ ಸಂಗಮಕ್ಕೆ ಪ್ರಯಾಗ ಅಂತೇವೆ. ಅದನ್ನ ಯಜಾಮಹೆ ಅಂದರೆ ಕೂಡಿಸ್ತೇವೆ ಅಂತ, ಅವಯಜಾಮಹೆ ಅಂದರೆ ಬಿಡಿಸ್ತೇವೆ. ಎಷ್ಟೇ ಕಟ್ಟುಗಳಿರಲಿ ಆ ಕಟ್ಟುಗಳನ್ನು ಕಳಚಿಕೊಳ್ತೇವೆ ನಾವು. ಯಾಕೆ? ಯಜ್ಞಸ್ಯ ಮಾಯೆಯ. ಅದು ನನ್ನ ಮಹಿಮೆ ಅಲ್ಲ, ನನಗೆ ಆ ಅಹಂಕಾರ ಇಲ್ಲ, ಭಗವಂತನ ಮಹಿಮೆ. ಭಗವಂತ ಕರುಣಾಳು, ಅವನು ನನ್ನ ಯಜ್ಞವೆಲ್ಲ. ನನಗೆ ಆ ಭರವಸೆ ಇದೆ, ಭಗವಂತ ಕರುಣಾಳು, ಅವನು ನಮ್ಮನ್ನು ಕಾಯಮಾಗಿ ಕಟ್ಟಿ ಹಾಕಬೇಕು ಅಂತ ಎಂದೂ ಇಚ್ಛಿಸುವುದಿಲ್ಲ. ಅವನು ನಾವು ಕಟ್ಟಿನಿಂದ ಕಳಚಿಕೊಳ್ಬೇಕು ಅಂತಲೇ ಭಗವಂತನ ಇಚ್ಛೆ. ಈಗ ಶಾಲೆಗೆ ಹಾಕಿದ ಹಾಗೆ ಅಪ್ಪ ಅಮ್ಮ ಶಾಲೆಗೆ ಹಾಕೋದು ಯಾಕೆ? ಶಾಲೆಗೆ ಹಾಕೋದು ಯಾಕೆ ಅಂದರೆ ನನ್ನ ಮಗ ಒಂದು ದಿವಸ ಶಾಲೆಯಿಂದ ಹೊರಗೆ ಬರಬೇಕು ಅಂತ, ಕಾಯಮಾಗಿ ಶಾಲೆಯಲ್ಲಿ ಇರಬೇಕು ಅಂತಲ್ಲ. ಕೆಲವರಿಗೆ ಪಿತೃಭಕ್ತಿ ಜಾಸ್ತಿ ಆಗಿಬಿಟ್ರೆ, ನಮ್ಮ ಅಪ್ಪ ಶಾಲೆಗೆ ಹಾಕಿದ್ದಾರೆ, ನಾನು ಯಾಕೆ ಹೊರಗೆ ಬರಬೇಕು, ಕಾಯಮಾಗಿ ಕೂತ್ಬಿಡೋಣ ಅಂತ ಕೊಡೋದ ಅಲ್ಲಿ.
ಅಂದರೆ ಶಾಲೆಗೆ ಹಾಕುವುದು ಯಾಕೆ ಅಂದರೆ ಶಾಲೆಯಿಂದ ಹೊರಗೆ ಬಾ. ಹಾಗೆ ನಮ್ಮನ್ನು ಸಂಸಾರ ಬಂಧನಲ್ಲಿ ಯಾಕೆ ಹಾಕಿದ್ದಾನೆ ಅಂದರೆ ಈ ಕಮ್ಮಟದಿಂದ ಹೊರಕ್ಕೆ ಬಾ. ಅದನ್ನು ಇದರಿಂದ ಈ ಕಳಚಿಕೊಳ್ಳುವುದು ಭಗವಂತನಿಗೆ ಇಷ್ಟ. ಅದನ್ನು ಯಜ್ಞಸ್ಯ ಮಾಯೆಯ ಭಗವಂತನ ಇಚ್ಛೆಯಿಂದಲೇ ನಾನು ಹೊರಗೆ ಬರ್ತೇನೆ. ಅವನು ನನ್ನನ್ನು ಇದನ್ನು ಹೊರಗೆ ಬರಬೇಕು ಅಂತಲೇ ಇಷ್ಟಪಟ್ಟು ನನ್ನನ್ನು ಇಲ್ಲಿ ಹಾಕಿದ್ದು. ಅದು ಮಾತ್ರ ನನ್ನ ಮಹಿಮೆ ಅಲ್ಲ, ಅವನದ್ದೇ ಮಹಿಮೆ. ಏನು ಅವನು ಯಾಕೆ ಮತ್ತೆ ಹೊರಗೆ ಹಾಕ್ತಾನೆ ಅಂದರೆ ನಾನು ಭಗವಂತನ ತಿಳ್ಕೊಳ್ಳಿಲ್ಲ, ತಿಳ್ಕೊ ಅಂತ ಇಲ್ಲಿ ಹಾಕಿದ. ಶಾಲೆ ಹಾಕೋದು ತಿಳ್ಕೊ ಅಂತಲ್ವ. ಈಗ ನಾನು ಭಗವಂತ ತಿಳ್ಕೊಂಡೆ, ಯಜ್ಞಸ್ಯ ಮಾಯೆಯ ಭಗವಂತನ ಜ್ಞಾನ ಪ್ರಜ್ಞೆ ಬೆಳೆಸಿಕೊಂಡೆ. ಭಗವತ್ ಪ್ರಜ್ಞೆಯಿಂದ ನಾನು ಆ ಎಲ್ಲ ಬಂಧನಗಳನ್ನು ಕಳಚಿಕೊಳ್ತೇನೆ. ಜ್ಞಾನೇನೈವ ಪರಂಪದಂ. ನಮ್ಮ ಬಂಧನವನ್ನು ಕಳಚಿಕೊಳ್ಳಿಗಿರುವ ಒಂದೇ ಒಂದು ಸಾಧನ ಅಂದರೆ ನೀವು ಯಜ್ಞ, ಯಾಗ, ಪುಣ್ಯ, ಪುರಸ್ಕಾರ, ದಾನ, ಧರ್ಮ ಯಾವುದೂ ಅಲ್ಲ, ಜ್ಞಾನದಿಂದ ಮಾತ್ರ ಆ ಬಂಧನ. ಅದಕ್ಕೆ ಯಜ್ಞಸ್ಯ ಮಾಯೆಯ ಭಗವಂತನ ಅರಿವು ಎಂಬತಕ್ಕಂಥ ಕತ್ತಿಯಿಂದ ಪ್ರಜ್ಞಾನೇನ ಇದು ಅಸಂಗಶಸ್ತ್ರೇಣ ದೃಢೇನ ಚಿತ್ವ ಹೇಳ್ತಾರೆ. ಸಂಸಾರ ಅಂತಕ್ಕಂಥ ಮರವನ್ನು ಭಗವಂತನ ಅಸಂಗ, ಅದರಿಂದ ಡಿಟ್ಯಾಚ್ಮೆಂಟ್ ಅನ್ನುವಂಥ ಅಸ್ತ ಜ್ಞಾನಾಸಿನ ಉಪಾಸನಯಾಶಿತೇನ ಅಸಂಗಶಸ್ತ್ರೇಣ ಅಂತ ಗೀತೆಯಲ್ಲಿ ಹೇಳಿದ. ಅಂದರೆ ಜ್ಞಾನ ಅದು ಎಂಥ ಜ್ಞಾನ ಅಂದರೆ ಎಲ್ಲದರಿಂದ ಕಳಚಿಕೊಳ್ಳುವ ಜ್ಞಾನ, ಡಿಟ್ಯಾಚ್ಮೆಂಟು. ಅದನ್ನೇ ಅಲ್ಲಿ ಜ್ಞಾನಾಸಿನ, ಜ್ಞಾನವೆಂಬ ಕತ್ತಿಯಿಂದ ಮರವನ್ನು ಕಡಿದು ಹಾಕುವುದು. ಅದೇ ಇಲ್ಲಿ ಹೇಳೋದು ಯಜ್ಞಸ್ಯ ಮಾಯೆಯ. ಭಗವಂತನ ಜ್ಞಾನ ಅನ್ನುವ ಕತ್ತಿ ನನ್ನ ಕೈಯಲ್ಲಿದೆ. ನಾನು ಭಗವತ್ ಪ್ರಜ್ಞೆಯನ್ನು ಬೆಳೆಸಿಕೊಂಡೆ. ಆ ಕತ್ತಿಯಿಂದ, ಭಗವಂತನ ಅನುಗ್ರಹದಿಂದ, ಭಗವಂತನ ಇಚ್ಛೆಯಿಂದ, ಭಗವಂತನ ಮಹಿಮೆಯಿಂದ ನಾನು ನನ್ನ ಎಲ್ಲ ಭವಬಂಧನದ ಪಾಶಗಳನ್ನು ಕಳಚಿಕೊಳ್ತೇನೆ. ಅದಕ್ಕೋಸ್ಕರ ನಾವು ಇವತ್ತು ಮುಕ್ತಾಯ ಮಾಡತಕ್ಕಂಥದ್ದು ಮೃತ್ಯುವಿಗೆ ಒಂದು ಆಹುತಿ ಮಂತ್ರ. ಅದು ಯಜ್ಞದಲ್ಲಿ ಹೇಳಿದೆ ಮೃತ್ಯವೇ. ಇದು ಕೊನೆಯ ಮಂತ್ರ. ಮೃತ್ಯವೇ ಸ್ವಾಹ, ಮೃತ್ಯವೇ ಸ್ವಾಹ. ಇದು ಒಂದೇ ವಾಕ್ಯ, ಒಂದು ಅನುವಾಕ. ಇದರಲ್ಲಿ ಬಹಳ ತಮಾಷೆ. ಮೃತ್ಯವೇ ಸ್ವಾಹ, ನಮಗೆ ಮೃತ್ಯು ಕೊಡತಕ್ಕಂಥ ಶಂಕರನಿಗೆ, ನರಸಿಂಹನಿಗೆ ಸ್ವಾಹ, ನನ್ನನ್ನು ಅರ್ಪಿಸಿಕೊಂಡಿದ್ದೇನೆ. ಅದು ಒತ್ತು. ಮೃತ್ಯುವೇ ಸ್ವಾಹ, ಮೃತ್ಯುವೇ ಸ್ವಾಹ. ತಮಾಷೆ ಏನು ಅಂದರೆ ನೀನು ಮೃತ್ಯು, ಪಾಪಿಗಳಿಗೆ ಮೃತ್ಯು ಕೊಡುವ, ಆದರೆ ನೀನು ಅಮೃತ್ಯು. ಅಮೃತ್ಯು ಸರ್ವದ ಸಿಂಹ ಸಂಧಾತ ಸಂಧಿಮಾಂತ. ನೀನು ಅಮೃತ್ಯು, ಅದರಿಂದ ಅಮೃತ್ಯವೇ ಸ್ವಾಹ, ಮೃತ್ಯವೇ ಸ್ವಾಹ, ಮೃತ್ಯವೇ ಸ್ವಾಹ, ಮೃತ್ಯವೇ ಸ್ವಾಹ, ಅಮೃತ್ಯವೇ ಸ್ವಾಹ. ನೀನು ಅಮೃತ್ಯು, ನನಗೂ ಮೃತ್ಯು ಇಲ್ಲದಂತೆ ಮಾಡು. ಅದಕ್ಕೋಸ್ಕರ ಮೃತ್ಯು ದೇವತೆಯಾದ ನಿನಗೆ ನನ್ನನ್ನು, ನನ್ನ ಬದುಕನ್ನು ಅರ್ಪಿಸಿದ್ದೇನೆ ಅನ್ನುವ ಮಹಾಮಂತ್ರದ ಜೊತೆಗೆ ನಾವು ಈ ಬಾರಿಯ ನಾರಾಯಣ ಉಪನಿಷತ್ ಚಿಂತನವನ್ನು ಮುಗಿಸೋಣ. ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು. ಸ್ನೇಹಿತರೆ, ಆಚಾರ್ಯರಿಗೆ ಪ್ರಣಾಮ ಮಾಡಲು ಬಯಸುವವರು ವೇದಿಕೆಯ ಒಂದು ಪಕ್ಕದಲ್ಲಿ ಸಾಲಾಗಿ ನಿಂತುಕೊಂಡು ಬನ್ನಿ. ನೂಕು ನುಗ್ಲು ಮಾಡ್ಕೋಬೇಡಿ. ಆಚಾರ್ಯರು ಇವತ್ತು ಇರ್ತಾರೆ.